ವೇದವ್ಯಾಸದೇವರು ಮೊದಲೇ ಹೇಳಿದ್ರು, ಹಿಡಿಂಬಿಯನ್ನ ಮದುವೆ ಆಗು ಭೀಮ, ಮಗು ಹುಟ್ಟಿದ ಕೂಡಲೇ ತಾಯಿ ಮಗ ಹೋಗಿಬಿಡ್ಲಿ ಅಂತ. ಆ ವ್ಯಾಸರ ಮಾತಿನಂತೆ ಹಿಡಿಂಬಿ ಮತ್ತು ಘಟೋತ್ಕಚ ಇಬ್ರು ಕೂಡ ಹೊರಟಿದ್ದಾರೆ. 6 ತಿಂಗಳಾದ್ಮೇಲೆ ಹೊರಟ್ರವರು. ಹೊರಡುವಾಗ ಹೇಳಿದ್ರಂತ, ಯಾವುದಾದ್ರೂ ಪ್ರಸಂಗದಲ್ಲಿ ನಮ್ಮ ಸೇವೆ ಬೇಕು ಅಂತಿದ್ರೆ ನಮ್ಮನ್ನು ಸ್ಮರಣೆ ಮಾಡಿದ ಕೂಡಲೇ ನಾವು ಬಂದು ನಮ್ಮ ಸೇವೆ ಮಾಡ್ತೇವೆ ಅಂತ ಹೇಳಿ ಅವರಿಬ್ಬರು ಕೂಡ ಹೋಗಿದ್ದಾರೆ. ಆಮೇಲೆ ವೇದವ್ಯಾಸದೇವರು ಪಾಂಡವರನ್ನ ಏಕಚಕ್ರ ನಗರಕ್ಕೆ ಕರ್ಕೊಂಡು ಹೋದರಂತ. ನೀವಿನ್ನ ಇಲ್ಲಿಂದ ಏಕಚಕ್ರ ನಗರಕ್ಕೆ ಹೋಗಿ. ಆಯ್ತು, ಏಕಚಕ್ರ ನಗರಕ್ಕೆ ಹಿಡಿಂಬ ವನದಿಂದ ಏಕಚಕ್ರ ಅನ್ನುವ ನಗರಕ್ಕೆ ಬಂದಿದ್ದಾರೆ. ಅಲ್ಲಿ ವೇದವ್ಯಾಸದೇವರೇ ಕರ್ಕೊಂಡು ಬಂದು ಅಷ್ಟೊತ್ತಿಗೆ ಇವರಿಗೆಲ್ಲ ಬ್ರಾಹ್ಮಣರ ವೇಷ ಹಾಕಿಸಿಬಿಟ್ಟಿದ್ರಂತ. ನೀವು ಕ್ಷತ್ರಿಯರ ವೇಷ ಬೇಡ, ಬ್ರಾಹ್ಮಣರ ವೇಷ ಹಾಕೊಳ್ಳಿ. ಇವರೆಲ್ಲ ಬ್ರಾಹ್ಮಣ ವೇಷದಲ್ಲಿದ್ರು. ವೇದವ್ಯಾಸದೇವರು ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ತಂದು ಬಿಟ್ರಂತೆ ಇವರನ್ನು. 5 ಮಂದಿಯನ್ನ ಕುಂತಿದೇವಿಯನ್ನು ಬಿಟ್ಟು ಆ ಬ್ರಾಹ್ಮಣನಿಗೆ ಹೇಳಿದರಂತೆ, ಇವರೆಲ್ಲ ನನ್ನ ಶಿಷ್ಯರು, ಬ್ರಾಹ್ಮಣರು ನನ್ನ ಶಿಷ್ಯರು, ಇವರಿಗೆ ನೀನಿಲ್ಲಿ ಆಶ್ರಯ ಕೊಡಬೇಕು, ನಾನು ಕಾಲಾಂತರದಲ್ಲಿ ಬರ್ತೇನೆ, ನಾನು ಬರೋ ತನಕ ಇವರಿಲ್ಲೇ ಅಧ್ಯಯನ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಹೋದ್ರಂತೆ ವೇದವ್ಯಾಸದೇವರು. ಆ ಬ್ರಾಹ್ಮಣನ ಮನೆಯಲ್ಲಿ ಒಂದ್ ಕಡೆ ಜಗಲಿ ಎಲ್ಲೆಲ್ಲೋ ಅವಕಾಶ ಸಿಕ್ತು ಇವರಿಗೆ. ಆ ಬ್ರಾಹ್ಮಣನ ಮನೆಯಲ್ಲೇ ಇವರು ವಾಸ ಮಾಡ್ತಿದ್ದಾರೆ. ಇನ್ನೊಂದು ಭಾಗದಲ್ಲಿ ಇವರು ಜೀವನ ಹೇಗೆ ಅಂತಂದ್ರೆ, ಮೊದಲೇ ಭೀಮಸೇನ ದೇವರು ಹೇಳಿದ್ರು, ನಾವು ನಮ್ಮೂರು ಹಸ್ತಿನಾಪುರವನ್ನು ಬಿಟ್ಟು ಹೋದ್ರೆ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಹೇಳಿದ್ರು. ಅದೇ ಪ್ರಸಂಗ ಬಂತು. ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ತಿದ್ರಂತೆ ಬ್ರಾಹ್ಮಣರ ಮನೆಯಲ್ಲಿದ್ದು. ಭಿಕ್ಷಾ ಮಠತ್ಸು ಸತತಂ ಪ್ರತಿಹುಂಕೃತೇನ, ಎಲ್ಲರೂ ಭಿಕ್ಷೆ ಬೇಡ್ತಿದ್ರು. ಭೀಮ ಭಿಕ್ಷಾ ಅಂತ ಬಹಳ ಪ್ರಸಿದ್ಧವಾಗಿದೆ. ಏನು ಭೀಮನ ಭಿಕ್ಷಾ ವೈಖರಿ ಅಂತಂದ್ರೆ, ಆ ಭೀಮ ಮೊದಲು ಸಾಮಾನ್ಯ ಯಾವುದೋ ಒಂದು ಪಾತ್ರೆ ತಗೊಂಡು ಹೋಗ್ತಿದ್ನಂತೆ ಭಿಕ್ಷೆಗೆ. 1-2 ದಿವಸ ಹೋಗಿರ್ಬೇಕು. ಆ ಬ್ರಾಹ್ಮಣನ ಮನೆಯಲ್ಲಿ ಇದ್ದಾಗ ಒಂದು ದೊಡ್ಡ ಘಟನೆ ನಡೀತಂತೆ. ಯಾವುದೋ ಒಂದು ಓಣಿಯಲ್ಲಿ ಒಂದು ಕುಂಬಾರನ ಮನೆ, ದೊಡ್ಡ ಬೀದಿ ಕುಂಬಾರನ ಮನೆ ಇತ್ತಂತ. ಆ ಕುಂಬಾರನ ಮನೆ ಸುತ್ತಲೂ ಬೆಂಕಿ ಬಿದ್ದಿತ್ತಂತ. ಆ ಬೆಂಕಿ ಹೀಗೆ ಬಂದು ಇನ್ನು ಕುಂಬಾರನ ಮನೆಗೂ ಸ್ಪರ್ಶ ಆಗ್ತದೆ ಅಂತ ಆಯ್ತು. ಅವನು ಗೋಳಿಡ್ತಿದ್ದಂತೆ, ಅಯ್ಯೋ ಮನೆಗೆ ಬೆಂಕಿ ಬೀಳ್ತದೆ ಅಂತ. ಏನ್ ಮಾಡಿದ್ರು ಗೊತ್ತೇ, ಅದು ಭೀಮಸೇನ ದೇವರ ಕಿವಿಗೆ ಬಿತ್ತು. ಅವನೊಬ್ಬ ಸಾತ್ವಿಕ ಕುಂಬಾರ, ಪಾಪ ಗಡಿಗೆ ಮಾಡ್ಕೊಂಡಿರೋನು. ಅಂಥ ಕುಂಬಾರನ ಮನೆಗೆ ಬೆಂಕಿ ಬೀಳ್ತದೆ ಅಂತ ಆದಾಗ ಭೀಮಸೇನ ದೇವರು ಅವನ ಮನೆಯನ್ನೇ ಕಿತ್ತಿದ್ರಂತ. ಪಾಯ ಸಮೇತ ಮನೆಯನ್ನೇ ಕಿತ್ತಿ ಇನ್ ದೂರದಲ್ಲಿ ಇನ್ಯಾವುದೋ ಖಾಲಿ ಸೈಟ್ ಇತ್ತಂತ ಅಲ್ಲಿ ಇಟ್ಬಿಟ್ರಂತ. ತಗೊಂಡು ಯಾರ್ದೋ ಏನೋ ಅದು ಪಾಪ, ಅಲ್ಲಿಟ್ಬಿಟ್ರಂತೆ ಭೀಮಸೇನ ದೇವರು. ಲೀಲಾಜಾಲವಾಗಿ ಪಾಯ ಸಮೇತ ಕಿತ್ತಿ, ಏನು ಭೂಕಂಪ ಆದಾಗ ಪಾತ್ರೆ ಪಡಗು ಬೀಳ್ತದಲ್ಲ ಹಂಗೆ ಬೀಳಿಸಲಿಲ್ಲ. ಮತ್ತೆ ಸ್ವಲ್ಪನೂ ಕೂಡ ಅಲ್ಲಾಡದೆ 2 ಕೈಯಿಂದ ಮನೆ ಎತ್ತಿ ಒಂದು ಡಬ್ಬಿ ಎತ್ತಿ ಈ ಕಡೆ ಇಡು ಅಂತಂದ್ರೇನೆ ಚೆಲ್ತಾರೆ. ಅಕ್ಕಿ ಪಕ್ಕಿ ಚೆದ್ದು ಬಿಡ್ತಾರೆ. ಒಂದು ಮನೆಯಲ್ಲಿ ಒಂದು ಅಕ್ಕಿ ಚೆಲ್ಲದಿದ್ದ ಹಾಗೆ ಇಡೀ ಮನೆಯನ್ನು ಕಿತ್ತಿ ಇನ್ನೊಂದು ಕಡೆ ಇಟ್ಟನಂತೆ ಭೀಮ್. ಎಂಥ ಶಕ್ತಿ ಇರಬೇಡ ಇವತ್ತು. ಭೀಮಸೇನ ದೇವರು ಅವತ್ತಿಗೆ ತೋರಿಸಿದ್ರು, ತಮ್ಮ ಕೈಯಿಂದ ಮನೆ ತೆಗೆದು ಆ ಕಡೆ ಇಟ್ರಂತ. ಎಷ್ಟು ಆಶ್ಚರ್ಯ ಆಯ್ತು ಕುಂಬಾರನಿಗೆ. ಹೇಳಿದ ಆಮೇಲೆ ಬಂದು ಪರಿಚಯ ಮಾಡ್ಕೊಂಡ, ಯಾರು ನೀವು, ಏನ್ ಕತೆ? ಇಲ್ಲೇ ಬ್ರಾಹ್ಮಣರ ಮನೆಯಲ್ಲಿ ವೇದಾಧ್ಯಯನ ಮಾಡ್ಕೊಂಡಿದ್ದೀವಿ, ಭಿಕ್ಷಾಟನೆ ಮಾಡ್ಕೊಂಡು ಬಂದು ಜೀವನ ಮಾಡ್ತೀವಿ ಅಂತಂದ್ರ. ಆ ಕುಂಬಾರ ಹೇಳಿದ, ಹಾಗಾದ್ರೆ ನಿನಗೆ ಭಿಕ್ಷೆ ಬೇಡ್ಲಿಕ್ಕೆ ನಾನೊಂದು ಗಡಿಗೆ ಮಾಡಿಕೊಡ್ತೀನಿ ಇಂದ. ಎಂಥ ಗಡಿಗೆ ಅಂತಂದ್ರೆ ಅವನೇ ಹೇಳಿದನಂತೆ, ಅಂಥಿಂಥ ಗಡಿಗೆ ಅಲ್ಲ, ದೊಡ್ಡ ಒಂದು ಮನೆ ಅಂಥ ಗಡಿಗೆ, ಗೃಹ ಪ್ರಮಾಣಂ, ದೊಡ್ಡ ಹಾಲು, ಒಂದು ಫಂಕ್ಷನ್ನೇ ಮಾಡಿಬಿಡ್ಬೋದು ಆ ಗಡಿಗೆ ಒಳಗೆ. ಅಂಥ ಒಂದು ಗಡಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದನಂತೆ. ಅಷ್ಟು ಮಣ್ಣ್ಯಾರು ತಂದು ಕೊಡಬೇಕು? ಭೀಮನೆ 10,000 ಮಣ್ಣು ತಂದು ಹಾಕಿದಂತೆ ಒಂದೇ ಸಲಕ್ಕೆ ಮಾಡಿಕೊಡು ಅಂತ. ಅಂಥ ಒಂದು ಗೃಹ ಪ್ರಮಾಣವಾದ ಮನೆ ಅಂತ ಇರತಕ್ಕಂಥ ಒಂದು ದೊಡ್ಡ ಗಡಿಗೆಯನ್ನ ಆ ಕುಂಬಾರ ಮಾಡಿಕೊಟ್ಟಂತೆ ಭೀಮನಿಗೋಸ್ಕರ. ಭಾರೀ ಪರಿಶ್ರಮ ಪಟ್ಟು ಮಾಡಿಕೊಟ್ಟ. ಯಾಕೆ ಅಂದ್ರೆ ತನ್ನ ಮನೆಯನ್ನೇ ಸಂರಕ್ಷಣೆ ಮಾಡಿದ ಭೀಮ ಅಂತ. ಅಂಥ ಗಡಿಗೆ. ದೊಡ್ಡ ಊರು ಏಕಚಕ್ರ ನಗರ ಅಂತಂದ್ರೆ ದೊಡ್ಡ ದೊಡ್ಡ ಬೀದಿ, ಸಣ್ಣ ಗಲ್ಲಿಗಳೆಲ್ಲ ಏನಲ್ಲ. ಅಂಥ ದೊಡ್ಡ ದೊಡ್ಡ ಬೀದಿಗಳಲ್ಲಿ ಭೀಮ ಆ ಗಡಿಗೆ ಹಿಡ್ಕೊಂಡು ಭಿಕ್ಷಾಟನೆಗೆ ಹೋಗ್ತಿದ್ನ. ಅಂಥ ಗಡಿಗೆ ಹಿಡ್ಕೊಂಡು ಎಲ್ಲಿ ಹೋಗ್ತಿದ್ದ ಅಂದ್ರೆ ಬರೇ ವೈಶ್ಯರ ಮನೆಗಳಿಗೆ ಹೋಗ್ತಿದ್ನ. ಬ್ರಾಹ್ಮಣರ ಮನೆಗೆ ಹೋದ್ರೆ ಗತಿಯೇನು ಇಂಥ ಗಡಿಗೆ ತಗೊಂಡು ಹೋದ್ರೆ? ವೈಶ್ಯರಾದ್ರೆ ಧನಿಕರು ಬೇಕಾದಷ್ಟು ಇರ್ತದೆ ಅಂತ ಭೀಮನಿಗೆ ಗೊತ್ತಿತ್ತು. ಹೋಗ್ತಿದ್ನಂತೆ. ಅವರೂ ಕೂಡ ಪರಮ ಸಂತೋಷದಿಂದ ಹಾಕ್ತಿದ್ರಂತೆ ಆ ವೈಶ್ಯರು. ಆ ಗಡಿಗೆ ತಗೊಂಡು ಹೋದ್ರೆ ಬಂದಲಪ್ಪ ಭೀಮ ಅಂತ ಗೊಣಗ್ತಿದ್ದಿಲ್ಲಂತೆ. ಯಾಕೆಂದ್ರೆ ಆ ಮನೆ ಹೆಣ್ಣು ಮಕ್ಕಳಿಗೆ, ಮನೆ ಮಕ್ಕಳಿಗೆಲ್ಲ ಮೋಜಂತೆ. ಭೀಮ ಬಂದ್ರೆ ಭೀಮ ನಮ್ಮ ಮನೆಗೆ ಬಾ, ಭೀಮ ನಮ್ಮ ಮನೆಗೆ ಬಾ ಅಂತ ಕರಿತಿದ್ರಂತೆ. ತಮ್ಮ ಮನೆ ಅಂಗಳಕ್ಕೆ ಭೀಮ ಬರಬೇಕು ಆ ಗಡಿಗೆ ತಗೊಂಡು. ಬೇಕಾದ್ರೆ ಹಾಕೊಂಡು ಹಾಗಿದ್ರು ಬೇಕಾದಷ್ಟಿದೆ. ಸಂತೋಷ ಅಂತ ಅವರಿಗೆ ಭೀಮನಿಗೆ ಭಿಕ್ಷೆ ಹಾಕ್ಲಿಕ್ಕೆ. ಹೀಗೆ ಭೀಮ ವೈಶ್ಯರ ಮನೆ ಬೀದಿಗಳಿಗೆ ಹೋಗಿ
ವಿಶಾಲವಾದ ಬೀದಿಯಲ್ಲಿ ಆ ಗೃಹ ಪ್ರಮಾಣವಾದನ್ನು ಹಿಡ್ಕೊಂಡು ಹೋದ್ರೆ ತದಾದಾಯ ಆಗತಂ ದೃಷ್ಟ ಹಸಂತಿ ಪ್ರಹಸಂತಿ ಚ ಭಕ್ಷ್ಯ ಭೋಜ್ಯಾನಿ ದಿವ್ಯಾನಿ ಆದಾಯ ಪ್ರಕ್ಷಿಪಂತಿ ಚ. ಬೇಕಾದಷ್ಟು ಭಕ್ಷ್ಯ ಭೋಜ್ಯ ಅದನ್ನೆಲ್ಲ ತಂದು ಆ ಗಡಿಗೆಗೆ ಸುರುತ್ತಿದ್ರಂತೆ. ಹೆಣ್ಣು ಮಕ್ಕಳು ಎಲ್ಲ ಅವರಿಗಷ್ಟು ಮೋಜು. ಭೀಮ ಬಂದ್ರೆ ಅಷ್ಟು ಸಂತೋಷ. ಆ ರೀತಿ ಸಂತೋಷದಿಂದ ಭೀಮನಿಗೆ ಎಲ್ಲ ಹಾಕ್ತಿದ್ರಂತೆ. ಹಸಂತಿ ಪ್ರಹಸಂತಿ ಚ, ಭೀಮನ ಜೊತೆಗೆ ಮಾತಾಡೋದು, ನಗೋದು, ಇಷ್ಟು ಮೋಜು ಅವರಿಗೆ. ಇದನ್ನು ಹಿಡ್ಕೊಂಡು ಬಂದಾಗ ಯಾರಿಗೂ ಕೂಡ ಭೀಮ ಮನಸ್ಸಿಗೆ ಬೇಜಾರು ಮಾಡಿದ್ದಿಲ್ಲ. ಮನಸ್ಸಂತೋಷ ಪೂರ್ವಕವಾಗಿ ಎಲ್ಲರೂ ಕೂಡ ಭಿಕ್ಷೆಯನ್ನು ಹಾಕ್ತಾ ಇದ್ರು. ಉಳಿದವರು ಹೇಗೆ ಭಿಕ್ಷೆ ಬೇಡ್ತಿದ್ರು ಅಂತಂದ್ರೆ, ಧರ್ಮರಾಜಾದಿಗಳಿಗೆಲ್ಲ ಈ ಪ್ರಸಂಗ ಬಂತಲ್ಲ, ನಮಗೆ ಪಾಂಡು ಚಕ್ರವರ್ತಿಯ ಮಕ್ಕಳಾಗಿ ಭಿಕ್ಷೆ ಬೇಡುವಂತಹ ಪ್ರಸಂಗ ಬಂತು. ಬ್ರಾಹ್ಮಣರ ವೇಷ ಹಾಕೊಂಡು ಅವರು ಹೋಗಿ ಮೌನದಿಂದ ಭಿಕ್ಷೆ ಬೇಡ್ತಿದ್ರು. ಪಾತ್ರೆ ಹಿಡ್ಕೊಂಡು ಹೋಗಿ ಮನೆ ಮುಂದೆ ಸುಮ್ಮನೆ ನಿಂತು ಬಿಡೋದು. ದೇಹಿ ಅಂತ ಕೇಳ್ತಿದ್ದಿಲ್ಲಂತೆ. ಇವರು ನಿಂತು ಕೂಡ್ಲೆ, ಮೌನದಿಂದ ನಿಂತು ಕೂಡಲೇ ಅವರು ತಂದು ಹಾಕ್ತಿದ್ರು. ಈ ರೀತಿ ಭಿಕ್ಷಾಟನೆ ಮಾಡಿಕೊಂಡು ಯಾರಿಗೂ ಕೂಡ ಕ್ಲೇಶ ಕೊಡದೆ, ಇವರ ಭಿಕ್ಷೆಯಿಂದ ಯಾರಿಗೂ ಅಸಮಾಧಾನ ಆಗಿಲ್ಲ. ಆ ರೀತಿ ಭಿಕ್ಷೆ ಬೇಡ್ಕೊಂಡು ಬರ್ತಿದ್ರು. ಆದ್ರಿಂದ ಭೀಮನಿಗೆ ಧರ್ಮಚ್ಯುತಿನೂ ಆಗಲಿಲ್ಲ. ಯಾಕೆಂದ್ರೆ ತಾನು ಕ್ಷತ್ರಿಯ, ವೈಶ್ಯರ ಮನೆ ಮುಂದೆ ಹೋದಾಗ ಅವರು ಸಂತೋಷದಿಂದ ಅವರು ತಂದು ಕೊಡ್ತಿದ್ರು. ಹುಂಕಾರ ಮಾಡ್ತಿದ್ದಂತ, ಅಂದು ಬಿಡ್ತಿದ್ದ, ಅವ್ರು ತಂದು ಹಾಕ್ತಿದ್ರು. ಆ ಅಂತಂದ್ರು ಕೂಡ ಹೆದರ್ತಿದ್ದಿಲ್ಲಂತೆ. ಮತ್ತೆ ಯಾರು ಕೂಡ ಯಾರಿಗೂ ಹೆದರ್ಸದೇ ಇರೋ ಹುಂಕಾರ ಮಾಡ್ತಿದ್ನಂತೆ. ಹಾಗೆ ಮಾಡಿ ಭಿಕ್ಷೆ ಬೇಡ್ತಾ ಇದ್ದ. ಒಂದೆರಡು ದಿವಸ ಆದ ಕೂಡಲೇ ಧರ್ಮರಾಜನಿಗೆ ಹೆದರಿಕೆ ಶುರುವಾಯ್ತು. ಧರ್ಮರಾಜನಿಗೆ ಹೆದರಿಕೆ ಏನು ಅಂತಂದ್ರೆ, ಈ ಗೃಹ ಪ್ರಮಾಣವಾದ ಗಡಿಗೆ ಹಿಡ್ಕೊಂಡು ಭೀಮ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಾನೆ, ಇವನು ಭೀಮ ಅಂತ ದುರ್ಯೋಧನನಿಗೆ ಗೊತ್ತಾಗ್ತದೆ ಅಂತ ಅವನಿಗೆ. ಯಾರಾದ್ರೂ ಇದನ್ನ ತಮಾಷೆ ಅಂತ ಪೇಪರ್ನಲ್ಲಿ ಹಾಕಿಬಿಡೋಣ, ಫೋಟೋ ಸಮೇತ ಹಾಕಿಬಿಟ್ರೆ, ಇದೊಂದು ಮೋಜು ನೋಡಿ. ಇಂಥದ್ದೇನಾದ್ರೂ ವಿಚಿತ್ರ ಬಂದಾಗ ಹಾಕೇ ಬಿಡ್ತಾರೆ ಪೇಪರ್ನಲ್ಲಿ. ಅದು ದುರ್ಯೋಧನನ ಕೈಗೆ ಸಿಕ್ಕು, ಇವನು ಭೀಮನೇ ಇರಬೇಕು, ಬ್ರಾಹ್ಮಣ ವೇಷದಲ್ಲಿ ಭೀಮ ಇರಬೇಕು, ಹಾಗಾದ್ರೆ ಅರಿಗಿನ ಮನೆಯಲ್ಲಿ ಸತ್ತಿಲ್ವೋ ಏನೋ ಅಂತ ಅವನು ಮತ್ತೆ ಹುಡುಕಿಸ್ತಾನೆ. ಅನಾಹುತಗಳೆಲ್ಲ ಆಗ್ತಿದೆ ಅಂತ ಹೇಳಿ ಧರ್ಮರಾಜ ಬಂದು ಭೀಮನಿಗೆ ಹೇಳಿದ್ನಂತೆ, ಭೀಮ, ನಾವೇ ಭಿಕ್ಷೆ ಬೇಡಿ ತಂದು ನಿನ್ ಗಡಿಗೆಗೆ ಹಾಕ್ತೀವಿ, ನೀನಂತೂ ಆ ಗಡಿಗೆ ತಗೊಂಡು ಹೊರಗೆ ಬರಬೇಡ. ಯಾಕೆ ಅಂದ್ರೆ ನಿನ್ನ ಬಲ, ನಿನ್ನ ಧರ್ಮನಿಷ್ಠೆ, ಹುಂಕಾರದಿಂದ ಭಿಕ್ಷೆ ಬೇಡೋದು, ಇದನ್ನೆಲ್ಲ ಈ ಧರ್ಮನಿಷ್ಠೆ ಮತ್ತು ನಿನ್ನ ಬಲ ಎರಡನ್ನು ನೋಡಿದಾಗ ದುರ್ಯೋಧನನಿಗೆ ಅನುಮಾನ ಬರ್ತದೆ. ನೀನಿಂಥ ಈ ರೀತಿ ಭಿಕ್ಷೆ ಬೇಡೋದೇ ಬೇಡ ಅಂತ ಧರ್ಮರಾಜ ತಡಿತಾ ಇದ್ದ. ಇದೆಲ್ಲಾದ್ರೂ ಬಹಿರಂಗ ಆಗಿಬಿಟ್ರೆ ದುರ್ಯೋಧನನಿಗೆ ಸುಳುವು ಸಿಗ್ತದೆ. ಎಲ್ಲ ಸಂಜೀವಿನಿ ಪರ್ವತ ಎತ್ತಿದ ಹಾಗೆ ಸಂಜೀವಿನಿ ಪರ್ವತನೇ ಕಿತ್ತು ತಂದೆತ್ತಿದ್ರು ಹನುಮಂತ ದೇವರು, ಮತ್ತೆ ಅಲ್ಲೇ ಹೋಗಿ ಅದು ಫಿಕ್ಸ್ ಆಗೋ ಹಾಗೆ ಮಾಡಿದ್ರು. ಅದೇ ರೀತಿ ಭೀಮ ಮನೆ ಕಿತ್ತಿದ್ದ. ಇದೆಲ್ಲ ಬಲ ಅರ್ಥ ಆಗಿಬಿಡ್ತದೆ ದುರ್ಯೋಧನನಿಗೆ, ಬೇಡ ಅಂತ ತಡೆದು. ಅಷ್ಟಾಯ್ತು ಅಂತಂದ ಭೀಮ. ಹಾಗಾದ್ರೆ ಮೊದಲು ಹೇಳಿದ್ನಂತೆ, ನನಗೆ ಮತ್ತೆ ಇಂಥ ಗಡಿಗೆ ಉಂಟು, ನಾವು ತಂದದ್ರಲ್ಲಿ 4 ಜನ ಭಿಕ್ಷೆ ಬೇಡ್ಕೊಂಡು ತರ್ತೀವಿ, ಅದ್ರಲ್ಲಿ ಅರ್ಧ ನಿನಗೆ. 4 ಜನ ಭಿಕ್ಷೆ ಬೇಡಿದ್ರಲ್ಲಿ ಅರ್ಧ ನಿನಗೆ, ಉಳಿದ ಅರ್ಧ ನಾವೆಲ್ಲ ಹಂಚ್ಕೋತೀವಿ ಅಂದ್ರಂತ. ಆಗ್ಲಿ ಅಂತ ಮನೆಯಲ್ಲೇ ಕೂತಿದ್ದ. ಒಂದ್ ದಿವಸ ಎಲ್ಲರೂ ಭಿಕ್ಷೆಗೆ ಹೋಗಿದ್ದಾರೆ. ಬ್ರಾಹ್ಮಣನ ಮನೆಯಲ್ಲಿದ್ದ ಭೀಮ ಮತ್ತು ಕುಂತಿ ಇಬ್ಬರೇ ಇದ್ದಾರೆ. ಕುಂತಿ ಮನೆಯಲ್ಲೇ ಇದ್ದು, ಭೀಮನೂ ಇದ್ದ. ಇದ್ದಕ್ಕಿದ್ದ ಹಾಗೆ ಆ ಬ್ರಾಹ್ಮಣನ ಮನೆಯಲ್ಲಿ ಏನೋ ಕೋಲಾಹಲ ಅಂದ್ರೆ ಅಳು ಕೇಳಿಸ್ತಾ ಇದೆ. ಬ್ರಾಹ್ಮಣ ಅಳ್ತಾ ಇದ್ದಾನೆ, ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳು ಅಳ್ತಾ ಇದ್ದಾರೆ, ಎಲ್ಲರೂ ಸೇರಿ ಅಳ್ತಿದ್ದಾರೆ. ಯಾರೋ ಒಬ್ರಿಬ್ಬರ ಹತ್ರ ಏನೋ ಏಟು ಬಿದ್ದಿರಬೇಕು, ಅಳ್ತಿದ್ದಾಳೆ ಅಂತ ತಿಳ್ಕೊತಿದ್ರು. ಎಲ್ಲರೂ ಸೇರಿ ಅಳೋದನ್ನ ನೋಡಿ ಭೀಮನಿಗೆ ಅನುಮಾನ ಬಂತು, ಏನೋ ಅನಾಹುತ ಆಗಿದೆ ಇಲ್ಲಿ ಅಂತ ತಿಳ್ಕೊಂಡು ಕುಂತಿಗೆ ಹೇಳಿದ್ನಂತೆ, ತಾಯಿ, ಈ ಬ್ರಾಹ್ಮಣರ ಮನೆಯಲ್ಲಿ ಅಳ್ತಾ ಇದ್ದಾರೆ, ಯಾರಾದ್ರೂ ಹತ್ರ ಹರಿಭಕ್ತರು, ದೇವಭಕ್ತರು, ಪರಮಾತ್ಮನ ಭಕ್ತರು ಯಾರೂ ಕೂಡ ಕಣ್ಣೀರು ಹಾಕೂಡುದು, ಯಾರೋ ಅಲ್ಲಿ ಅಳ್ತಾ ಇದ್ದಾರೆ, ಏನ್ ಅನಾಹುತ ಆಗಿದೆಯೋ ಏನೋ, ನಾನೇ ಹೋಗಬಹುದು. ಭೀಮ ಎಂಥ ವ್ಯವಹಾರ ಪ್ರಜ್ಞೆ ತೋರಿಸಿದ್ದಾನೆ ನೋಡ್ರಿ. ಕುಂತಿ ಹತ್ರ ಹೇಳ್ತಾನೆ, ನನಗ್ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ನಾನು ಹೋಗೋದಿಲ್ಲ, ನೀನ್ ಹೋಗು. ವಯಸ್ಸಾದವಳು ನೀನು ಹೋದ್ರಷ್ಟು ದೋಷ ಇಲ್ಲ, ನಾನಿನ್ನೂ ವಯಸ್ಸಿನಲ್ಲಿರುವವನು. ಏನೋ ಅಳುತ್ತಿದ್ದಾರೆ ಅಂತ ಒಳಗಡೆ ನುಗ್ಗಿಬಿಟ್ರೆ, ಹೆಣ್ಣು ಮಕ್ಕಳಿರ್ತಕ್ಕಂಥ ಮನೆ, ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿದ್ದಾರೆ, ಆ ಗೃಹಿಣಿಯೂ ಕೂಡ ಸಣ್ಣ ವಯಸ್ಸಿನವಳು, ಸಣ್ಣ ಮಗು ಇದೆ, ಆ ಮಗುವನ್ನ ಎತ್ಕೊಂಡಿರ್ತಾಳೆ, ಹಾಲು ಕುಡಿಸ್ತಿರ್ತಾಳೆ, ಏನೇನ್ ಪ್ರಸಂಗ ಇರ್ತದೋ ಏನೋ. ಹೆಣ್ಣು ಮಕ್ಕಳಿರ್ತಕ್ಕಂಥ ಗೃಹಿಣಿಯರಿರ್ತಕ್ಕಂಥ ಮನೆಗೆ ಇನ್ನೊಬ್ರು ಹೋಗ್ಬೇಕಾದ್ರೆ ಬರಬಹುದೇ ಅಂತ ಕೇಳಿ ಒಳಗೆ ಹೋಗ್ಬೇಕು, ಶಬ್ದ ಮಾಡಿ ಹೋಗ್ಬೇಕು, ಇದ್ದಕ್ಕಿದ್ದ ಹಾಗೆ ಒಳಗಡೆ ನುಗ್ಗಿ ಬಿಡೋದಲ್ಲ. ಅವರಿಗೊಂಥರ ಮುಜುಗರ ಆಗಿಬಿಡ್ತದೆ, ಯಾವ್ದಾವುದೋ ಸ್ಥಿತಿಯಲ್ಲಿರ್ತಾರೆ, ಮುಜುಗರ ಆಗುತ್ತೆ. ಆದ್ರಿಂದ ನಾನು ಹೋಗೋದೇ ಇಲ್ಲ, ನಾನೊಬ್ಬ ಗಂಡಸ ಮಗ ಹೋಗಿ ಆ ಹೆಣ್ಣು ಮಗಳಿಗೆ ಮುಜುಗರ ಆಗೋದು ಬೇಡ,
ನೀನು ವಯಸ್ಸಾದವಳಾದ್ರಿಂದ ನೀನು ಹೋದ್ರೇನು ಬಾಧಕೆ ಇಲ್ಲ, ಹೋಗಿ ವಿಚಾರಿಸು ಏನಾಗಿದೆ, ಏನ್ ತೊಂದ್ರೆ, ಯಾಕೆ ಕಳುತ್ತಿದ್ದಾರೆ ಕೇಳು, ನಾನು ಆ ಕಣ್ಣೀರು ಒರೆಸ್ತೇನೆ ಅಂತಾನೆ ಭೀಮ. ಕುಂತಿ ತಾನೂ ಕೂಡ ಸೀದಾ ಹೋಗ್ಲಿಲ್ಲಂತೆ, ಬಾಗ್ಲು ಸಂಧಿಯಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಏನ್ ನಡೀತಾ ಇದೆ ಒಳಗಡೆ ಕೇಳಿಬಿಟ್ಟು ಹೋಗೋಣ ಅಂತ ವಿಷಯ ಅಲ್ಲಿ ಒಳಗಡೆ ಏನ್ ಜಗಳ ಕೇಳ್ತಾ ಇದ್ದಾಳೆ. ಆ ಬ್ರಾಹ್ಮಣ ಹೇಳ್ತಿದ್ದಾನಂತೆ ತನ್ನ ಹೆಂಡತಿಗೆ, ನಾನು ಯಾವತ್ತೋ ಹೇಳಿದೆ ಈ ಊರು ಬಿಟ್ಟು ಬಿಡೋಣ ಅಂತ, ನೀ ಕೇಳಲಿಲ್ಲ, ಇಲ್ಲೇ ಇರೋಣ ಅಂತ ಬಲವಂತ ಮಾಡಿದಿ, ಈಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂತ. ಏನ್ ಪರಿಸ್ಥಿತಿ ಅಂತಂದ್ರೆ ಅಲ್ಲೊಬ್ಬ ದೊಡ್ಡ ರೌಡಿ ಸೇರ್ಕೊಂಡಿದ್ದ, ಅಂಥವನಲ್ಲ, ರಾಮಾಯಣ ಕಾಲದವನು ಬಕಾಸುರ ಅಂತಿದ್ದ ಏಕಚಕ್ರ ನಗರದಲ್ಲಿ. ಬಕಾಸುರ ರಾವಣನಿಗೆ ಸೋದರ ಮಾವ. ರಾಮದೇವರ ಕೈಯಿಂದ ಅವನಿಗೂ ಏಟು ಬಿದ್ದಿತ್ತಂತೆ. ಆದ್ರೆ ಒಂದೇ ಏಟು ಬಿದ್ದಿತ್ತು, ಆ ಏಟಿಗೆ ಅವನು ತತ್ತರಿಸಿ ಹೋಗಿ ಯಾವುದೋ ಗುಹೆಯಲ್ಲಿ ಅಡಕೊಂಡಿದ್ದಂತೆ. ಎಷ್ಟು ರಾಮದೇವರು ಯುದ್ಧ ಎಲ್ಲ ಆಗಿ ಕೊನೆಗೆ ಬಂದು 13,000 ವರ್ಷ ರಾಜ್ಯಭಾರ ಮಾಡಿದ್ರು, ಅಲ್ಲಿ ತನಕ ಅವನ ಗುಹೆಯಿಂದ ಹೊರಗೆ ಬಂದಿಲ್ಲ. ರಾಮ ರಾಜ್ಯಭಾರ ಎಲ್ಲ ಮಾಡಿ 13,000 ವರ್ಷ ಕಳೆದು ರಾಜ್ಯಭಾರ ಮಾಡಿ ಪರಂಧಾಮಕ್ಕೆ ಹೋದ್ಮೇಲೆ ಹೊರಗೆ ಬಂದಂತ. ಆ ರೀತಿ ಹೊರಗೆ ಬಂದವನು ಈಗ ದ್ವಾಪರ ಯುಗದಲ್ಲಿ ಏಕಚಕ್ರ ನಗರದಲ್ಲಿ ಬಂದು ಸೇರ್ಕೊಂಡಿದ್ದ. ಎಂಥ ಬಲಿಷ್ಠ ಅಂತಂದ್ರೆ ಜರಾಸಂಧನಿಗೆ ಬಗ್ಗಿದ್ದಿಲ್ಲಂತೆ ಅವನು. ಇವನನ್ನು ಬಗ್ಗಿಸಬೇಕು ಅಂತ ಜರಾಸಂಧ ಎಷ್ಟೋ ಪ್ರಯತ್ನ ಮಾಡಿದ್ದ, ಜರಾಸಂಧನಿಗೆ ಬಗ್ಗಿದ್ದಿಲ್ಲ. ನರಕಾಸುರನಿಗೆ ಬಗ್ಗಿದ್ದಿಲ್ಲ. ಭರತ ಚಕ್ರವರ್ತಿ, ಪಾಂಡವರಿಗೆ ಮೂಲ ಭರತ ಚಕ್ರವರ್ತಿಗೆ ಬಗ್ಗಿದ್ದಿಲ್ಲ. ಯಾಕೆಂದ್ರೆ ಅವ್ರನ್ನೆಲ್ಲ ನೋಡಿದವನೇ ಇವನು. 24ನೇ ತ್ರೇತಾಯುಗ ರಾಮಾವತಾರ. 24ನೇ ತ್ರೇತಾಯುಗದಲ್ಲಿ ರಾಮನ ಏಟು ತಿಂದವನು ರಾಮ ಪರಂಧಾಮಕ್ಕೆ ಹೋದ ಮೇಲೆ ಇದೇ ದೌರ್ಜನ್ಯ ತೋರಿಸ್ತಾ ಇದ್ದಂತೆ. ಈಗ ಏಕಚಕ್ರ ನಗರದಲ್ಲಿ ಬಂದು ಸೇರಿಕೊಂಡು ಯದ್ವಾ ತದ್ವಾ ಮನುಷ್ಯರನ್ನು ತಿಂದು ಹಾಕ್ತಿದ್ದಂತೆ. ಇಂಥ ರೌಡಿ ಒಬ್ಬ ಸೇರಿಕೊಂಡದ್ರಿಂದ ಊರಿನವರೆಲ್ಲ ಸೇರಿ, ಅಲ್ಲೊಬ್ಬ ರಾಜ ಇದ್ದ, ಏಕಚಕ್ರ ನಗರದ ರಾಜ, ಅವನು ಬರೇ ನಾಮಕಾವಸ್ತು, ಏನೇನೂ ಉಪಯೋಗ ಇಲ್ಲ. ಅದಕ್ಕೆ ಪ್ರಜೆಗಳೇ ಸೇರಿ ಒಂದು ಒಪ್ಪಂದ ಮಾಡ್ಕೊಂಡ್ರಂತೆ. ಹೋಗಿ ಆ ರಾಕ್ಷಸನ ಹತ್ರ, ಇವನ ಹತ್ರನೇ ಹೋಗಿ, ಬಕಾಸುರನ ಹತ್ರನೇ ಹೋಗಿ ಒಂದು ಒಪ್ಪಂದ ಮಾಡ್ಕೊಂಡ್ರು. ನೀನ್ ಯದ್ವಾ ತದ್ವಾ ಕಂಡ್ಕೊಂಡವ್ರನ್ನ ತಿನ್ಬೇಡ, ಯಾಕೆಂದ್ರೆ ಏನೋ ನಿರೀಕ್ಷೆಯಲ್ಲಿ ಇರ್ತಾರೆ, ತಿಂದ್ಬಿಡ್ತೀವಿ. ಅದಕ್ಕೊಂದು ಕೆಲಸ ಮಾಡೋಣ, ನಿನಗೆ ಸರದಿ ಪ್ರಕಾರ ನಾವೇ ನಿನಗೆ ಎಷ್ಟು ಬೇಕು ಹೇಳು, ದಿನಕ್ಕೆ ಒಬ್ಬೊಬ್ರು ನಾವೇ ಸಪ್ಲೈ ಮಾಡ್ತೀವಿ ಅಂದ್ರು. ಅವನು ಹೇಳಿದನಂತೆ, ಒಂದು ದೊಡ್ಡ ಎತ್ತಿನ ಬಂಡಿ ತುಂಬಾ ಅನ್ನ, ಎಷ್ಟು ಗಿರಿಪ್ರಮಾಣಂ ಹರಿಹೇರಿ ತರಬೇಕು, ಪರ್ವತಾಕಾರವಾದಂಥ ಭಕ್ಷ್ಯ ಭೋಜ್ಯಗಳ ರಾಶಿ ಬೇಕು. ಒಂದು ಎತ್ತಿನ ಬಂಡಿನೂ ಬೇಕು ನನಗೆ, 2 ಎತ್ತು ಬೇಕು, ಆ ಬಂಡಿ ಹೊಡೆಯೋನೊಬ್ಬ ಬೇಕು, ದಿನಕ್ಕಿಷ್ಟ ಆಹಾರ ಬೇಕು ಅಂತ ಅಂದ. ಬಂಡಿ ಸಮೇತ ತಿನ್ನೋನು, ಬಂಡಿ ಸಮೇತ ಆ ರೀತಿ 2 ಎತ್ತು, ಒಂದು ಬಂಡಿ, ಆ ಬಂಡಿ ಹೊಡೆಯುವವನು, ಅವನನ್ನು ತಿಂದು ಹಾಕೋನೆ. ಈ ರೀತಿ ದಿನಕ್ಕೊಬ್ಬೊಬ್ರು ಕೊಡ್ಬೇಕು. ಆಯ್ತು ಅಂತ ಒಪ್ಕೊಂಡ್ರಂತ ಏಕಚಕ್ರ ನಗರದವ್ರು. ಯಾಕೆಂದ್ರೆ ಆ ರಾಜ ಅಂಥ ರಾಜ, ನರಸತ್ತವನವನು. ಈ ಬಕಾಸುರನನ್ನು ಏನೂ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಅಂಥ ರಾಜ ಇದ್ದದ್ರಿಂದ ಪ್ರಜೆಗಳೇ ಒಂದು ಒಪ್ಪಂದ ಮಾಡ್ಕೊಂಡಿದ್ರಂತೆ. ಆ ಏಕಚಕ್ರ ನಗರದಲ್ಲಿ 13 ವರ್ಷಕ್ಕೆ ಒಂದ್ಸಲ ಸರದಿ ಬರ್ತಿತ್ತಂತೆ ಒಬ್ಬೊಬ್ಬರಿಗೆ. 13 ವರ್ಷಕ್ಕೆ ಒಬ್ಬರಿಗೆ ಒಂದು ಚಾನ್ಸ್ ಬರ್ಬೇಕು. ಅಷ್ಟೊತ್ತಿಗೆ ಅವ್ರು ಅಷ್ಟು ಬಂಡಿ ಅನ್ನ, 2 ಎತ್ತು, ಒಬ್ಬ ವ್ಯಕ್ತಿ ಆಳು, ಇಷ್ಟನ್ನು ತಯಾರು ಮಾಡ್ಬೇಕು. ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ವ್ಯಾಸರು ಬರೀತಾರೆ ಮಹಾಭಾರತದಲ್ಲಿ, ದುಡ್ಡು ಕೊಟ್ರೆ ಆಳುಗಳು ಸಿಕ್ತಿದ್ದು ಅಂತ ಬೇಕಾದ್ರೆ ಕೊಡ್ಲಿಕ್ಕೆ. ಅಂತಹ ದುಡ್ಡು ಇಲ್ದಿದ್ದವ್ರು ಯಾರಾದ್ರೂ ಒಬ್ರನ್ನ ಕೊಟ್ಟರು ಬಿಡ್ತಿದ್ರಂತ ಬೇಕಾದ್ರೆ. ಈ ಬ್ರಾಹ್ಮಣ ಅದನ್ನೆಲ್ಲ ಹೇಳ್ತಿದ್ದಾನೆ. ಈಗ ನಾವು ದುಡ್ಡು ಕೊಟ್ಟರು ನಮಗೆ ಯಾರು ಆಳು ಸಿಗ್ತಾ ಇಲ್ಲ. ಬಂಡಿಯನ್ನ ತಯಾರು ಮಾಡಿದ್ದಂತೆ, 2 ಎತ್ತು ತಯಾರು ಮಾಡಿದ್ದ, ಭಕ್ಷ್ಯ ಭೋಜ್ಯಗಳೆಲ್ಲ ತಯಾರಾಗಿತ್ತು. ಆದ್ರೆ ಕಳಿಸ್ಲಿಕ್ಕೆ ಒಂದು ಆಳಿದ್ದಿಲ್ಲಂತ. ಯಾರು ಹೋಗ್ಬೇಕು ನೋಡಿ, ಎಂಥ ಪ್ರಸಂಗ ಬಂತು. ನಾವ್ ಎಂದೋ ಊರು ಬಿಟ್ಟು ಹೋಗಿದ್ರೆ ಆಗ ಹೋಗ್ತಿತ್ತು ಅಂತ ಆ ಬ್ರಾಹ್ಮಣ ಗೋಳಿರ್ತಿದ್ದಾನೆ. ಆಗ ಯಜಮಾನನೇ ಹೇಳಿದನಂತೆ, ಬ್ರಾಹ್ಮಣ ಹೇಳ್ತಿದ್ದಾನೆ, ನಾನೇ ಹೋಗಿಬಿಡ್ತೀನಿ ಆಹುತಿಯಾಗಿ ಅಂತ. ನಾನೇ ಆಹುತಿಯಾಗಿ ಹೋಗಿಬಿಡ್ತೀನಿ, ಬೇರೆ ಯಾರು ಸಿಗ್ತಾ ಇಲ್ಲ. ಅವಳು ಹೇಳಿದ್ಲು, ಹೆಂಡತಿ ಹೇಳಿಲ್ಲಂತೆ, ನೀವು ಹೋದ್ರೆ ಗತಿಯೇನು? ಪ್ರತಿ ಇಲ್ಲದೆ ಇರತಕ್ಕಂಥ ಮನೆ, ಯಜಮಾನ ಇಲ್ಲದ ಮನೆ. ನಾನು ಹೆಣ್ಣು ಮಗಳು, ನನಗೊಬ್ಬ ಹೆಣ್ಣು ಮಗಳಿದ್ದಾಳೆ, ಸಣ್ಣ ಕೂಸು, ಗಂಡು ಮಗು ಸಣ್ಣದು. ಇಂಥ ಪರಿಸ್ಥಿತಿ ಏನಾಗ್ತದೆ ಅಂತಂದ್ರೆ, ಒಬ್ಬ ಯಜಮಾನ ಇಲ್ಲದ ಹೆಣ್ಣು ಮಕ್ಕಳಿದ್ದಾರೆ ಅಂತ ಆದ್ರೆ, ಈ ಅಲ್ಲಿ ಎಂಜಲುಗಳು ಬಿದ್ದಿರ್ತದಲ್ಲ, ಎಂಜಲು ಬಿದ್ದಾಗ, ಮಾಂಸದ ತುಂಡು ಬಿದ್ದಾಗ, ಕಾಗೆ ಹದ್ದು ಹೇಗೆ ಅದರ ಮೇಲೆ ಆಕ್ರಮಣ ಮಾಡಿ ಬರ್ತಾವೆ, ಆ ರೀತಿ ಬರ್ತಾರಂತೆ ಪತಿ ಇಲ್ಲದ ಮನೆಗೆ ಜನರು. ಆ ರೀತಿ ದುಷ್ಟರು ದೃಷ್ಟಿ ಹಾಕ್ತಾರೆ, ಅವರೆಲ್ಲ ಆಕ್ರಮಣ ಮಾಡ್ತಾರೆ. ನೀವು ಹೋದ್ರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಜಮಾನ್ರಿ ನೀವಿರ್ಬೇಕು. ನಾನು ಹೋಗ್ತೀನಿ ಅಂತಾಳವು. ನಾನು ಹೋಗ್ತೀನಿ, ಯಾಕೆಂದ್ರೆ ನನಗೆ ಸತೀಲೋಕನಾದ್ರೂ ಸಿಗ್ತದೆ. ಗಂಡನಿಗೆ ಆಪತ್ತು ಬಂದಾಗ ಆಪತ್ತಿಗೆ ಅನುಕೂಲಗಳಾದ್ರೆ ನನಗೆ ಸತೀಲೋಕ ಸಿಗ್ತದೆ. ಆದ್ರಿಂದ ನಾನು ಹೋಗ್ತೇನೆ. ಮತ್ತು ಈ ಲೋಕನೂ ಸಿಗ್ತದೆ ಒಂದು,
ಇಲ್ಲ ಅಂತಾದ್ರೆ ಒಂದು ವೇಳೆ ನಿಮಗಿಂಥ ಆಪತ್ತು ಬಂದಾಗ ನಾನು ಹಾಗೇ ಕೂತ್ರೆ ಅಧೋಗತಿಯೇ ಆಗಿಬಿಡ್ತದೆ. ಆದ್ರಿಂದ ನನಗೆ ಅನುಮತಿ ಕೊಡ್ರಿ, ನಾನು ಹೋಗಿ ಆಹುತಿ ಆಗಿಬಿಡ್ತೇನೆ. ಅವನಿಗೆ ಭಕ್ಷ್ಯ ಭೋಜ್ಯಗಳೆಲ್ಲ ತಯಾರಾಗಿದೆ ಹಾಗಿದ್ರು ಕೂಡ. ಇಷ್ಟ ಆಗುವಾಗ ಆತ ಹೇಳ್ತಾ ಇದ್ದಾನಂತೆ, ಯಜಮಾನ ಬ್ರಾಹ್ಮಣ ಹೇಳ್ತಾನೆ, ಛೇ ನೀನು ಹೋಗೋದು ಅಂತುಂಟೆ, ವೇದದ ಪ್ರಕಾರ ನಿನಗೆ ಯಾವ ಸ್ಥಾನಮಾನ ಇದೆ ಗೊತ್ತೇನು ಅಂತಾನೆ ಬ್ರಾಹ್ಮಣ. ಆಚಾರ್ಯರು ಅದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರು ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಒಬ್ಬ ಹೆಂಡತಿಗೆ ಯಾವ ಸ್ಥಾನಮಾನ ಇದೆ ಅನ್ನೋದನ್ನ ಆಚಾರ್ಯ ಹೇಳ್ತಾರೆ. ಹೆಣ್ಣು ಮಗಳು ಹೇಳಿದಂತೆ ನಾನು ಹೋಗ್ತೀನಿ ಅಂತ ಹೇಳೋಳು. ನೀನೂ ಬೇಡ ಅಮ್ಮ, ಅಪ್ಪನೂ ಬೇಡ, ಅಮ್ಮನೂ ಬೇಡ, ನಾನು ಹೋಗ್ತೀನಿ ಅಂದ್ಲು ಹೆಣ್ಣು ಮಗಳು. ಯಾಕೆ ಅಂದ್ರೆ ಅರ್ಥೋಹಿ ಕನ್ಯಾ ಪರಕೀಯ ಏವ, ಹಾಗಿದ್ರು ನಾನು ಮತ್ತೊಂದು ಮನೆಗೆ ಸೇರ್ಬೇಕಾದ್ದು, ಯಾವುದೋ ಮನೆಗೆ ಸೇರೋದ್ರ ಬದಲು ಬಕಾಸುರನ್ ಬಾಯಿ ಸೇರ್ತೀನಿ ಅಂದವಳು. ಎಲ್ಲೋ ಹೋಗ್ಬೇಕು, ನಿಮ್ಮ ಸ್ವತ್ತಂತೂ ಅಲ್ಲ, ನಾನು ಹೆಣ್ಣು ಮಗಳು ಅಂತ ಹುಟ್ಟಿದ ಮೇಲೆ ನಿಮ್ಮ ಸ್ವತ್ತು ಅಲ್ಲ, ಯಾರಿಗೂ ಸೇರ್ಬೇಕಾದ್ದು, ನನ್ನನ್ನು ಕಳಿಸಿಬಿಡ್ರಿ, ನೀವು ಕ್ಷೇಮವಾಗಿರ್ರಿ ಅಂತ ಅವಳಂದಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ಹೆಣ್ಣು ಮಕ್ಕಳಿಗೆ ಹೆಂಡತಿಗೆ ಯಾವ ಸ್ಥಾನಮಾನ ವೇದದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಆ ಬ್ರಾಹ್ಮಣ ಹೇಳ್ತಾನಂತೆ. ಆಚಾರ್ಯರದನ್ನು ವಿಶೇಷವಾಗಿ ತಾತ್ಪರ್ಯದಲ್ಲಿ ಬರೀತಾರೆ. ಹಂಗೆ ಹೇಳಬೇಡ, ವೇದದಲ್ಲಿ ಏನಿದೆ ಅಂತಂದ್ರೆ ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಇವತ್ತು ಗಮನಿಸಬೇಕು ಆಚಾರ್ಯ ಈ ಮಾತನ್ನ. ಒಂದು ಹೆಣ್ಣು ಮಗು ಹುಟ್ಟಿತು ಅಂತಂದು ಕೂಡ್ಲೆ ಹುಟ್ಟಿದವರಿಗೆ ಬೇರೆಯವರು ಹೆಚ್ಚು ಬೇಜಾರು ಮಾಡಿಸ್ತಾರೆ. ಹೆಣ್ಣ ಅಂತಾರೆ, ಹಾಗೆ ಇದೆ, ಹೆಣ್ಣು ಹುಟ್ಟಿತಾ ಅಂತಾರೆ. ಗಂಡು ಹುಟ್ಟುವಂಗ ಆಶೀರ್ವಾದ ಮಾಡ್ರಿ, ಗಂಡು ಹುಟ್ಟುವಂಗ ಆಶೀರ್ವಾದ ಮಾಡ್ರಿ ಅಂತಾರೆ. ಹೆಣ್ಣ ಅಂತಾರೆ, ಹಾಗೆ ಹೇಳಿದ್ದಾರೆ. ನಿಜವಾಗಿಯೂ ಕೂಡ ಆಚಾರ್ಯ ಹೇಳ್ತಾರೆ, ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಒಂದು ಹೆಣ್ಣು ಮಗಳು ಹುಟ್ಟಿದ್ಲು ಅಂತಂದ್ರೆ ಒಂದು ಕುಲ ಅಲ್ಲ ಅಂತೆ, 2 ಕುಲ ಉದ್ಧಾರ ಮಾಡ್ತಾಳಂತ. ಅರ್ಥೋಹಿ ಕನ್ಯಾ ಪರಕೀಯೇವ ಅಂತ ಕಾಳಿದಾಸ ಹೇಳಿದ್ದಷ್ಟೇನೆ, ಮಧ್ವಾಚಾರ್ಯ ಆ ಮಾತು ಹೇಳಿಲ್ಲ. ಅರ್ಥೋಹಿ ಕನ್ಯಾ ಪರಕೀಯ ಏವ ಅಲ್ಲ, ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದು ಆ ಕುಲಕ್ಕೂ ಸೇರ್ತದೆ, ಇನ್ನೊಂದು ಕುಲಕ್ಕೂ ಸೇರ್ತದೆ. ಯಾವ ಮನೆಯಲ್ಲಿ ಹುಟ್ಟಿರ್ತಾಳೆ ಆ ಕುಲವನ್ನು ಉದ್ಧಾರ ಮಾಡ್ತಾಳಂತೆ ಹೆಣ್ಣು ಮಗಳು. ಯಾವ ಮನೆಗೆ ಹೋಗಿ ಸೇರ್ತಾಳೆ ಆ ಮನೆಯನ್ನು ಉದ್ಧಾರ ಮಾಡ್ತಾಳ. ಆಚಾರ್ಯ ಮಾತು. ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ, 2 ಕುಲ ಉದ್ಧಾರ ಮಾಡ್ತಕ್ಕಂಥವಳು ಕನ್ಯೆ ಹೆಣ್ಣು ಮಗಳು. ಇದು ತಾತ್ಪರ್ಯ ನಿರ್ಣಯ ಓದದೇನೆ ಅಜ್ಞಾನದಿಂದ ಈ ಹೆಣ್ಣು ಮಗು ಹುಟ್ಟಿತು ಅಂತಂದು ಕೂಡಲೇ ಯಾವ ಸ್ಥಾನಮಾನ ಇಟ್ಟುಬಿಡ್ತಾರೆ ಅನ್ನೋದನ್ನು ನೋಡಿ. ಅವರಿಗೂ ಹಾಗೆ ಅನಿಸಿಬಿಟ್ಟಿರ್ತದೆ, ರೂಢಿ ಆಗಿಬಿಟ್ಟಿದೆ ನಾನು ಹೆಣ್ಣು ಅಂತ. ಆಚಾರ್ಯರು ಈ ಸ್ಥಾನಮಾನ ಕೊಟ್ಟಿದ್ದಾರೆ. ಇದು ವೇದದಲ್ಲಿರೋ ಮಾತು ಅಂತ ಹೇಳ್ತಾರೆ. ಹೆಂಡತಿಗೆ ಯಾವ ಸ್ಥಾನ ಅಂತಂದ್ರೆ, ನೀನ್ ಹೋಗ್ಕೂಡ್ದು, ನೀನ್ ಸಾಯ್ಬಾರ್ದು, ಹೆಂಡತಿ ಸಖಾ ಅಂತ ಹೇಳ್ತಾರೆ. ಜಾಯಾ ಸಖಾ ಇತಿ ವಚನಂ ಶ್ರುತಿಗಂ, ಜಾಯಾ ಸಖಾ ಜಾಯ ಕೃಪಣಂ ಹೆ ದುಹಿತ ಜ್ಯೋತಿರ್ಹಿ ಪುತ್ರ. ಹೆಂಡತಿ ಅಂತಂದ್ರೆ ಗಂಡನಿಗೆ ಸ್ನೇಹಿತಳಿದ್ದಂತೆ, ಸಖಿ ಇದ್ದಂತೆ. ಹೆಣ್ಣು ಮಗಳು ಅಂತಂದ್ರೆ 2 ಕುಲ ಉದ್ಧಾರ ಮಾಡುವವಳು ಅಂತ ಅವಳ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕಂತೆ ತಂದೆ ಹೆಣ್ಣು ಮಗಳ ಬಗ್ಗೆ. ಒಳ್ಳೆ ಮನೆತನ ಕೊಡ್ಬೇಕು, ಅವರೂ ಚೆನ್ನಾಗಿ ನೋಡ್ಕೊಳ್ಬೇಕು, ತಾನೂ ಚೆನ್ನಾಗಿ ನೋಡ್ಕೊಳ್ಬೇಕು. ಯಾಕೆಂದ್ರೆ 2 ಕುಲ ಉದ್ಧಾರ ಮಾಡುವವಳು ಅನ್ನುವಂಥ ಕೃಪಾ ಪಾತ್ರಳಾಗಬೇಕಂತೆ ಅವಳು. ಗಂಡು ಮಗ ಹುಟ್ಟಿತು ಅಂತಂದ್ರೆ ನಮ್ಮ ಮನೆಯ ಜ್ಯೋತಿ ಅಂತ ಭಾವಿಸ್ಬೇಕು. ಯಾಕೆಂದ್ರೆ ಜ್ಯೋತಿ ಅಂದ್ರೆ ಇಷ್ಟೇ ಅರ್ಥ, ಗಂಡು ಮಗು ಶ್ರಾದ್ದಕ್ಕೆ ಅಧಿಕಾರಿ ಆಗ್ತಾನೆ. ಶ್ರಾದ್ದ ಮಾಡಿದಾಗ ಆ ಕತ್ತಲೆಯಲ್ಲಿ ಬಿದ್ದಂಥ ಪಿತೃಗಳನ್ನೆಲ್ಲ ಉದ್ಧಾರ ಮಾಡ್ತಾನೆ. ಇಲ್ದಿದ್ರೆ ಅವರು ಕತ್ತಲೆಯಲ್ಲಿ ಬಿಡಬೇಕಾಗ್ತದೆ. ಕತ್ತಲೆಯಲ್ಲಿ ಬಿದ್ದಂತಹ ಪೂರ್ವಿಕರನ್ನ, ಪಿತೃಗಳನ್ನ, ಪಿತೃಪಿತಾಮಹ ಪ್ರಪಿತಾಮಹರನ್ನ ಉದ್ಧಾರ ಮಾಡಿ ಬೆಳಕಿನಲ್ಲಿ ಹಾಕ್ತಕ್ಕಂಥವನು ಗಂಡು ಮಗ. ಆದ್ರಿಂದ ಅವನನ್ನು ಜ್ಯೋತಿ ಅಂತ ಕರೀತಾರೆ. 2 ಕುಲಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟು 2 ಕುಲಕ್ಕೆ ಶ್ರೇಯಸ್ಸಾಗುವಂತೆ ಉದ್ಧಾರ ಮಾಡ್ತಕ್ಕಂಥವಳು ಹೆಣ್ಣು ಮಗಳು. ಹೆಂಡತಿ ಗೆಳತಿ ಇದ್ದ ಹಾಗೆ, ಸಖಿ ಇದ್ದ ಹಾಗೆ, ಗುಲಾಮಗಿರಿ ಎಲ್ಲ ಆಚಾರ್ಯ ಹೇಳ್ತಕ್ಕಂಥದ್ದು. ವೇದ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಕೊಟ್ಟಿರ್ತಕ್ಕಂತಹ ಸ್ಥಾನ ಇದು. ಕೆಲವರು ಅಪಾರ್ಥ ಮಾಡ್ಕೊಂಡಿದ್ದಾರೆ. ಮನುಸ್ಮೃತಿಯಲ್ಲಿದೆ, ಪಿತಾರಕ್ಷತಿ ಕೌಮಾರೆ ಭರ್ತಾರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯವರ್ಹತಿ. ಕೊನೆಯದ್ದು ಮಾತ್ರ ಎಲ್ಲರ ಬಾಯಲ್ಲಿದೆ. ಮೊದಲು 3 ಪಾದ ಬಿಟ್ಬಿಟ್ರು. ನ ಸ್ತ್ರೀ ಸ್ವಾತಂತ್ರ್ಯವರ್ಹತಿ ಅಂತ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ವಂತೆ, ಸ್ತ್ರೀ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಸ್ತ್ರೀಯರು, ಆಧುನಿಕರೆಲ್ಲ ಹಾಗೆ ಹಾರಾಡ್ತಾರೆ, ಹೋರಾಡ್ತಾರೆ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ವಂತೆ. ಆ ಮಾತಾರ್ಥ, ಅದಕ್ಕೆ ಅರ್ಥ ಅಲ್ಲ. ಆಚಾರ್ಯರು ಎಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ. ನ ಸ್ತ್ರೀ ಸ್ವಾತಂತ್ರ್ಯವರ್ಹತಿ ಅಂತ ಹಿಂದ್ಗಡೆ ಏನು ಬಂದಿದೆ ಅಂತ ನೋಡ್ಬೇಕು. ಹಿಂದೆ ಬಂದಿರೋದೇನು? ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ರಕ್ಷಣೆ ಒದಗಿಸಬೇಕಾದದ್ದು ಗಂಡಸರ ಕರ್ತವ್ಯ ಅಂತ ಅದಕ್ಕೆ ಅರ್ಥ. ಯಾಕೆಂದ್ರೆ ಪಿತಾ ಆರಕ್ಷತಿ ಕೌಮಾರೆ, ಹುಟ್ಟಿದ ಹೆಣ್ಣು ಮಗಳನ್ನ ಮದುವೆ ಆಗುವವರೆಗೆ ಕೌಮಾರ ವಯಸ್ಸಿನಲ್ಲಿ ತಂದೆ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕಂತ. 2 ಕುಲಕ್ಕೆ ಇವಳು ತಾರಕಳಾಗಿದ್ದಾಳೆ ಅಂತ ಚೆನ್ನಾಗಿ ಬೆಳೆಸಬೇಕು, ಅಕ್ಕರೆಯಿಂದ ಪ್ರೀತಿಯಿಂದ ಬೆಳೆಸಬೇಕಂತೆ. ಪಿತಾ ರಕ್ಷತಿ ಕೌಮಾರೆ ಅಂದ್ರೆ ರಕ್ಷಣೆ ಕೊಡ್ತಾ ಇರಬೇಕು ಅವಳಿಗೆ. ಯಾಕೆ 2 ಕುಲಕ್ಕೆ ಉದ್ಧಾರಕಳು.
ಅಂತ ಹೇಳಿ ಎಲ್ಲಿಯೂ ದೂಷಿತಳಾಗದಂತೆ ಅವಳನ್ನು ಎಚ್ಚರ ವಹಿಸಿ ರಕ್ಷಣೆ ಕೊಡಬೇಕು. ಭರ್ತ ರಕ್ಷತಿ ಯೌವನೆ, ಮದುವೆ ಆದ ಮೇಲೆ ಗಂಡ ಸರ್ವ ರೀತಿಯಿಂದ ರಕ್ಷಣೆ ಕೊಡ್ತಾ ಇರಬೇಕು. ರಕ್ಷಣೆ ಕೊಡ್ಲಿಲ್ಲ ಅಂತ ಆದ್ರೆ ದುಶ್ಯಾಸನ, ದುರ್ಯೋಧನ, ದ್ರೌಪದಿಗೆ ಏನ್ ಮಾಡ್ತಾರೆ ಅಂಥ ಪ್ರಸಂಗ ಬರ್ತಿರ್ತದೆ. ಆದ್ರಿಂದ ಗಂಡ ಎಚ್ಚರಿಕೆಯಿಂದ ತನ್ನ ಹೆಂಡತಿಗೆ ರಕ್ಷಣೆ ಕೊಡ್ಬೇಕು. ಆಮೇಲೆ ಮಗು ಹುಟ್ಟಿದ ಮೇಲೆ ಆ ಮಗನ ಜವಾಬ್ದಾರಿ ತಾನು ತಾಯಿಯನ್ನ ಒಳ್ಳೆ ರೀತಿಯಿಂದ ತಾನು ರಕ್ಷಣೆ ಮಾಡಿಕೊಂಡಿರಬೇಕು. ಯಾರು ಯಾವುದೇ ರೀತಿಯಲ್ಲಿ ಆತಂಕ ಅವಳಿಗೆ ಬರದೇ ಇದ್ದ ಹಾಗೆ ಮಗ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಗಂಡನು ಗಂಡ ಮುದುಕಾಗಿರ್ತಾನೆ. ಆದ್ರಿಂದ ಪುತ್ರಸ್ತು ಸ್ಥಾವಿರೇ ಭಾವೆ ಅಂದ್ರೆ ವೃದ್ಧಾಪ್ಯದಲ್ಲಿ ಮಗ ಹೇಳ್ದಂಗೆ ಕೇಳ್ಕೊಂಡು ಮಗನ ಕೈಯಲ್ಲಿ ಅಧೀನಳಾಗಿರ್ಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಪುತ್ರಸ್ತು ಸ್ಥಾವಿರೇ ಭಾವೆ ಅಂದ್ರೆ ವೃದ್ಧಾಪ್ಯ ಬಂದಾಗ ಆ ಹೆಣ್ಣು ಮಗಳನ್ನ ಮಗ ಒಳ್ಳೆ ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅರ್ಥ. ಅವರನ್ನ ಸಂರಕ್ಷಣೆ ಮಾಡಬೇಕಾದ್ದು ಮಾತೆ ಅಂತ ದೇವತೆ ಹಾಗೆ ಪೂಜೆ ಮಾಡಿ ರಕ್ಷಣೆ ಮಾಡಬೇಕಾದ್ದು ಮಗನ ಕರ್ತವ್ಯ ಅಂತ ಹೇಳ್ತದೆ. ಪುತ್ರಸ್ತು ಸ್ಥಾವಿರೇ ಭಾವೆ ನ ಸ್ತ್ರೀ, ಮುಂದೆ ಬಂದಿರೋ ಮಾತು ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಏನರ್ಥ ಯೋಚನೆ ಮಾಡಿ. ವೃದ್ಧಾಪ್ಯದಲ್ಲಿ ಅವಳು ಸ್ವಾತಂತ್ರ್ಯ ಕೇಳ್ತಾಳೇನು, ರಕ್ಷಣೆ ಕೇಳ್ತಾಳೆ, ಪ್ರೀತಿ ಅನ್ನ ಕೇಳ್ತಾಳೆ ಅಷ್ಟೇನೆ. ಆದ್ರಿಂದ ಕೌಮಾರ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಯಾರೂ ಕೇಳೋದಿಲ್ಲ. ಕೌಮಾರ ವಯಸ್ಸಿನಲ್ಲಿ ರಕ್ಷಣೆ ಕೊಡಬೇಕು ಯಾರು? ತಂದೆ. ಯೌವನಕ್ಕೆ ಬಂದಾಗ ಗಂಡ ಒಳ್ಳೆ ರೀತಿ ರಕ್ಷಣೆ ಕೊಡಬೇಕು. ವೃದ್ಧಳಾದಾಗ ಮಗ ರಕ್ಷಣೆ ಕೊಡಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತೆ ಅಂತಂದ್ರೆ ಅವಳನ್ನ ಸ್ವತಂತ್ರಳಾಗಿ ಬಿಟ್ಬಿಡಬಾರ್ದು. ಸ್ವತಂತ್ರಳಾಗಿ ಬಿಡೋದಂದ್ರೆ ಹೇಳಿದ್ನಲ್ಲ, ಈಗ ಒಂದಿಷ್ಟು ಮಾಂಸದ ತುಂಡು ಬಿದ್ದರೆ ಅದನ್ನೇ ದೃಷ್ಟಾಂತ ಕೊಡ್ತಾರೆ ವ್ಯಾಸರು. ಮಾಂಸದ ತುಂಡು ಎಲ್ಲಿಯಾದ್ರೂ ಬಿದ್ದಿದೆ ಅಂತಂದ್ರೆ ಕಾಗಿಗಳು, ಹದ್ದುಗಳು ಸುತ್ತಲೂ ಮುತ್ತಿ ಹಾಕ್ತಾವೆ. ಹಾಗೆ ಒಬ್ಬಂಟಿಗಳಾಗಿ ಒಬ್ಬ ಹೆಣ್ಣು ಮಗಳು ಇದ್ದಾಳೆ ಅಂತ ಆದ್ರೆ ಅಷ್ಟು ಜನರ ದೃಷ್ಟಿ ಬೀಳ್ತದೆ. ಅದಕ್ಕೆ ಎಚ್ಚರಿಕೆಯಿಂದ ಅವರನ್ನು ನೋಡ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಬಂದಿರೋದು. ಅದೇ ಅಭಿಪ್ರಾಯ ಇಟ್ಟುಕೊಂಡು ಆಚಾರ್ಯರು ಈ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ಯೋದಿತಾವತ ಕುಲದ್ವಯ ತಾರಿಣೀತಿ. ಆದ್ರಿಂದ ಮಗಳೇ, ನೀನು ಹೋದ್ರ ಗತಿ ಏನು? 2 ಕುಲ ಉದ್ಧಾರಕಳು, ನೀನು ಪರಕೀಯೇ ಕನ್ಯಾ, ನಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅನ್ನೋ ದೃಷ್ಟಿಯಿಂದ ನಾನ್ ನೋಡ್ತಾ ಇಲ್ಲ. ಅದು ವೈದಿಕ ಸಂಸ್ಕೃತಿ ಅಲ್ಲ. ಜಾಯಾ ಸಖೇತಿ ವಚನಂ, ಹೆಂಡತಿಯನ್ನ ಗೆಳತಿ, ಸ್ನೇಹಿತೆ, ಸಖಿ ಅಂತ ಯೋಚನೆ ಮಾಡ್ಬೇಕಂತೆ ಗಂಡ. ಸುತಶ್ಚ ಆತ್ಮೈವ, ತಾನೇ ಒಂದು ರೂಪದಿಂದ ಮಗನಾಗಿ ಹುಟ್ಟಿ ಮುಂದೆ ಅವನು ಹಿಂದಿನವರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ವೈದಿಕಾದಿ ಕರ್ಮಗಳನ್ನ ಮಾಡ್ಲಿಕ್ಕೆ ಅಧಿಕಾರಿಯಾಗ್ತಾನೆ ಅಂತಿದೆ. ಆದ್ರಿಂದ ನೀನ್ ಹೋಗೋದು ಸರಿಯಲ್ಲ ಅಂತ ತಡಿತಾ ಇದ್ದಾನೆ. ಆವಾಗ ಆ ಸಣ್ಣದೊಂದು ಗಂಡು ಮಗುನೂ ಇತ್ತಂತೆ. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಆ ಗಂಡು ಮಗು ಸಣ್ಣದು ಹೇಳ್ತಾ ಇದೆ, ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡಿತ್ತಂತೆ. ಏವಂ ರುದತ್ಸು ಸಹಿತೇಷು ಕುಮಾರಕೋಸ್ಯ ಪ್ರಾಹಸ್ವಹಸ್ತಗ ತೃಣಂ ಪ್ರತಿದರ್ಶ ಚೈಷಾಂ ಏತೇನ ರಾಕ್ಷಸಮಹಂ ನಿಹನಿಶ್ಚಯೇವೇತಿ ಉಕ್ತೆ ಸುವಾಕ್ಯಮನುಸಾ ಪ್ರವಿವೇಶ ಕುಂತಿ. ಅವರೆಲ್ಲರೂ ಅಳ್ತಾ ಇರುವಾಗ ಆ ಮಗು, ನೀವ್ಯಾಕೆ ಹೇಳ್ತೀರಿ? ನಾನು ಹೋಗ್ತೀನಿ, ಈ ಕಡ್ಡಿಯಿಂದ ಚುಚ್ಚಿ ಅವನನ್ನು ಕೊಂದು ಬಿಡ್ತೇನೆ ಅಂತ. ಏನ್ ರಾಕ್ಷಸ ಅಂದ್ರೆ ಏನೊಂದು ಹುಳ ಅಂತ ತಿಳ್ಕೊಂಡಿತ್ತೋ ಏನೋ ನೊಣಾಗಿನ ಅಂತ ಆ ರೀತಿ ಹೇಳಿತಂತೆ. ಆವಾಗ ಅವರು ಅಳ್ತಾ ಇರುವಾಗ ಈ ಸಣ್ಣ ಮಗನ ಮಾತು ಕೇಳಿ ಆ ಅಳುವಿನಲ್ಲೂ ಅವರಿಗೆ ನಗು ಬಂತಂತೆ. ಹಾಗೆ ಕುಂತಿ ಯೋಚನೆ ಮಾಡ್ತಾ ಇದ್ಲಂತೆ, ಅಯ್ಯೋ ಇವರಿಷ್ಟು ಕಷ್ಟದಲ್ಲಿದ್ದಾರೆ, ನನ್ನ ಮಗ ಭೀಮನ್ ಕಳಿಸಿದ್ರೆ ಹೇಗೆ ಅಂತ ಇವಳು ಯೋಚನೆ ಮಾಡ್ತಿದ್ದಾಳೆ. ಒಂದು ಆಳು ಬೇಕಲ್ಲ, ನಾವು ಭೀಮನ್ ಕಳಿಸಿದ್ರೆ ಹೇಗೆ ಅಂತ ಅನ್ನುವಾಗ ಆ ಅಳು ಹೋಗಿ ನಗು ಬಂತಂತೆ. ಇದು ಶುಭ ಶಕುನ ಅಂತ ಅನಿಸ್ತು. ಯಾಕೆಂದ್ರೆ ಯೋಚನೆ ಮಾಡ್ತಿರುವಾಗ್ಲೇನೆ ಆ ಮಗು ಹೇಳ್ತದೆ, ಈ ಕಡ್ಡಿಯಿಂದ ಚುಚ್ಚಿ ಕೊಂದು ಬಿಡ್ತೇನೆ ಅಂತ. ಎಷ್ಟು ಲೀಲಾಜಾಲವಾಗಿ ಹೇಳ್ತು. ಹಾಗಾದ್ರೆ ನನ್ನ ಮಗ ಭೀಮನು ಕೂಡ ಇಷ್ಟೇ ಅನಾಯಾಸವಾಗಿ ಕೊಲ್ತಾನೆ ಅಂತ ಅವಳಿಗೆ ಅನಿಸ್ತಂತೆ ಕುಂತಿಗೆ. ಇದು ಶುಭ ಶಕುನ ಅಂತ ಅಂದ್ಕೊಂಡ್ಲ. ಶಕುನ ಅಂತ ಇರ್ತದೆ. ಈ ರೀತಿ ಬಂತು. ಅದೇ ಸಂದರ್ಭ ಅಂತ ಹೇಳಿ ಒಳಗಡೆ ಪ್ರವೇಶ ಮಾಡಿದ್ಲು. ಏನು ಎಂತ ಸಮಾಚಾರ ಅಂತೆಲ್ಲ ಕೇಳಿದಾಗ ಅವರೆಲ್ಲ ಹೇಳ್ತಿದ್ದಾರೆ, ಹೀಗೆ 13 ವರ್ಷಕ್ಕೆ ಒಂದು ಸರದಿ ನಮ್ಮ ಪಾಲಿಗೆ ಬಂದಿದೆ. ಅವನು ರಾವಣನ ಸೋದರ ಮಾವ ಬಕಾಸುರ, ಅವನು ಇಲ್ಲಿ ನೆಲೆ ಮಾಡಿಕೊಂಡಿದ್ದಾನೆ. ಇಲ್ಲೊಬ್ಬ ರಾಜ ಇದ್ದಾನೆ, ಅವನು ಅಪ್ರಯೋಜಕ, ಏನೇನೂ ಉಪಯೋಗ ಇಲ್ಲ, ಎಲ್ಲ ದಬ್ಬಾಳಿಕೆ ಇವಂದೆ, ಯಾರ್ದು ಬಕಾಸುರಂದೇ ಅದು ನಡೆದು ಹೋಗ್ತಾ ಇದೆ. ಆದ್ರಿಂದ ಈ ರಾಜ ನಿರ್ವೀರ್ಯನಾಗಿದ್ದಾನೆ ಅಂತ ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ಕೊನೆಗೆ ಊರಿನವರೆಲ್ಲ ಸೇರಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನೀನ್ ಎದ್ವಾ ತದ್ವಾ ತಿನ್ಬೇಡ, ನಾವೇ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗಿನಿಂದ ನಾವು ಉಳ್ಕೊಂಡಿದ್ದೀವಿ ಅಂತೆಲ್ಲ ಹೇಳಿ ಇವತ್ತು ನಮ್ಮ ಪಾಲಿಗೆ ಬಂದಿದೆ. ಆಳಿಲ್ಲ, ಇನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಬ್ರಾಹ್ಮಣ ಹೇಳಿದಾಗ ಕುಂತಿ ಹೇಳ್ತಾಳಂತೆ, ಹಾಗಾದ್ರೆ ಅಷ್ಟೇ ತಾನೇ, ನೀನೇನು ಯೋಚನೆ ಮಾಡ್ಬೇಡ, ನನಗೆ ಸಂತಿಸ್ಮ ವಿಪ್ರವರ ಪಂಚಸುತಾಮಾದ್ಯ, ನಿನಗೆ ಬರೇ ಒಂದು ಗಂಡು ಒಂದು ಹೆಣ್ಣು, ನನಗೆ 5 ಗಂಡು ಮಕ್ಕಳಿದ್ದಾರೆ, ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ತೇನೆ ಅಂದ್ಬಿಟ್ಟು.
ತೇಷ್ವೇಕ ಏವ ನರವೈರಿ ಮುಖಾಯ ಯಾತು. ಆಗ ಬ್ರಾಹ್ಮಣ ಹೇಳ್ತಾನೆ, ನಿನ್ನಿಗೆ ಹಿಂಸೆ ಕೊಟ್ಟು ನಾನು ಯಾವ ಲೋಕಕ್ಕೆ ಹೋದೇನು? ಇನ್ನೊಬ್ಬರಿಗೆ ವೇದನೆ ಆಗಬಾರ್ದು, ನನ್ನಿಂದ ಇನ್ನೊಬ್ಬರಿಗೆ ಬರ್ಡನ್ ಆಗಬಾರ್ದು. ನೀನು ನಿನ್ನ ಮಕ್ಕಳನ್ನ ಕೊಡ್ತೇನೆ ಅಂತ ಹೇಳ್ತಾ ಇದೆಯಲ್ಲ, ನಾನು ಯಾವ ಪಾಪಿಷ್ಠನಾಗ್ತೇನೆ? ಆಮೇಲೆ ನನ್ನ ಬದುಕಿಗಾಗಿ, ನನ್ನ ಕುಟುಂಬದ ಸಂರಕ್ಷಣೆಗಾಗಿ ನಿನ್ನ ಮಗನನ್ನ ನಾನು ಆಹುತಿ ಕೊಟ್ರೆ ಎಂಥ ಪಾಪ ಬರ್ಲಿಕ್ಕಿಲ್ಲ ನನಗೆ. ಇರ್ಲಿ, ನನ್ನ ಪಾಪದ ವಿಚಾರ ಹಾಗಿರ್ಲಿ, ನೀನೇನು ಗಂಡಸೋ ಹೆಣ್ಣು ಅಂತಾನಂತ ಅವಾಗ. ಎಷ್ಟು ಧೈರ್ಯ ನಿನಗೆ? ನನ್ನ ಮಕ್ಕಳಲ್ಲಿ 5 ಮಕ್ಕಳಲ್ಲಿ ಒಬ್ಬನನ್ನು ಕಳಿಸ್ತೇನೆ ಅಂತ ಹೇಳ್ತಿದ್ಯಲ್ಲ, ಹಂತವನೋತಿ ಧೀರಂ. ಎಂಥ ಮನಸ್ಸು ನಿಂದು, ಏನು ಧೈರ್ಯ ಅಂತ ಆಶ್ಚರ್ಯ ಪಡ್ತಾನೆ. ತೈನ ಮಾಹಚ ಪ್ರಥಾ ತನಯೇ ಮದೀಯೇ. ಆಗ ಅವಳು ಹೇಳ್ತಾಳೆ, ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತಾಳವಳು. ನಾನು 5 ಪೈಕಿ 5 ಜನ ಗಂಡು ಮಕ್ಕಳ ಪೈಕಿ ಒಬ್ಬನನ್ನು ಕಳಿಸ್ತೇನೆ ಅಂತ ಹೇಳಿದ್ದೇನಲ್ಲ, ಆ ಒಬ್ಬನು ಯಾರು ಅಂತಂದ್ರೆ ಭೀಮ ಅಂತ ಒಬ್ಬನಿದ್ದಾನೆ. ಎಂಥ ವಿಚಿತ್ರ ವ್ಯಕ್ತಿ ಅವನು ಅಂತಂದ್ರೆ, ಅವನಿಗೆ ಅನೇಕ ಮಂತ್ರಗಳು ಗೊತ್ತು ಭೀಮನಿಗೆ. ಆದ್ರೂ ಒಂದು ದಿವಸವೂ ಆ ಮಂತ್ರವನ್ನು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದವನಲ್ಲ. ಇಂಥ ವಿಚಿತ್ರ ಅವನು. ವಿದ್ಯಾಸ್ತಿ ದಿಕ್ಪತಿಭಿರಪ್ಯವಿಷಹ್ಯ ರೂಪ. ಯಾರ್ಯಾರು ಯಾವ ದಿಕ್ಪಾಲಕರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿದ್ಯೆ, ಅಂಥ ಮಂತ್ರ ಭೀಮನ ಹತ್ರ ಇದೆ. ಆದರೂ ಕೂಡ ಅವನು ಒಂದು ಕಡೆನೂ ಕೂಡ ಅದನ್ನು ಪ್ರಯೋಗ ಮಾಡೋದಿಲ್ಲ. ತನ್ನ ರಕ್ಷಣೆಗಾಗಿ ಆ ಮಂತ್ರವನ್ನು ಪ್ರಯೋಗ ಮಾಡಿಲ್ಲ ಇದುವರೆಗೆ. ಮುಕ್ತೋ ಗುರುಭಿರಪಿ, ಗುರುಗಳು ಅದಕ್ಕೋಸ್ಕರ ಅಂತ ಹೇಳಿ ಕೊಟ್ಟಿದ್ರೂ ಕೂಡ ಅವನು ಪ್ರಯೋಗ ಮಾಡೋದಿಲ್ಲ. ಯಾಕೆ ಅಂದ್ರೆ, ನನಗೆ ಬಾಹುಬಲ ಇರುವಾಗ ಮಂತ್ರದಿಂದ ನಾನು ಆತ್ಮರಕ್ಷಣೆ ಮಾಡಿಕೊಳ್ಳಿ. ಮಂತ್ರ ಇರೋದು ಭಗವಂತನನ್ನ ಪ್ರೀತಿಪಡಿಸಲಿ. ಆ ಮಂತ್ರ ತಗೊಂಡು ನಾನು ನನ್ನ ಜೀವನದ ತಂತ್ರ ಅಂತ ಆ ಮಂತ್ರ ಯಾಕೆ ಮಾಡ್ಕೊಳ್ಬೇಕು? ಮಂತ್ರ ಇರೋದೆಲ್ಲ ಹರಿಪ್ರೀತಿಗಾಗಿ. ಮಂತ್ರ ಜಪ ಮಾಡ್ತಾನೆ ವಿಷ್ಣು ಪ್ರೀತನಾಗಲಿ. ನನ್ನ ಜೀವನಕ್ಕಾಗಿ ನಾನು ಮಂತ್ರ ಜಪ ಮಾಡುವವನಲ್ಲ ಅಂತ. ಹಾಗೆ ಆದರೂ ಕೂಡ ಯಾವ ದಿಕ್ಪಾಲಕರಾಗ್ಲಿ, ಯಾವ ರಾಕ್ಷಸರಾಗ್ಲಿ ಅವನನ್ನು ಏನೂ ಮಾಡ್ಲಾರು. ಯಾಕೆಂದ್ರೆ ಅಂಥ ಬಾಹುಬಲವೂ ಅವನಿಗೆ. ದೇವದಾನವರು ಕೂಡ ಅವನನ್ನ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಮಗ ಇದ್ದಾನೆ ಭೀಮ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದಾಳೆ. ತನ್ನ ಮಗನ ವಿದ್ಯೆ ಬಗ್ಗೆ ಅಷ್ಟು ಅಭಿಮಾನ, ಅವನ ಭಗವನ್ ನಿಷ್ಠಾ ಬಗ್ಗೆ, ಅಚ್ಚಿನ್ನ ಭಾಗವತದ ಧರ್ಮದ ಬಗ್ಗೆ ಕುಂತಿಗೆ ಬಹಳ ಅಭಿಮಾನ. ಅದನ್ನು ಎತ್ತಿ ತೋರಿಸ್ತಿದ್ದಾಳೆ. ಇಂಥ ಅಚ್ಚಿನ್ನ ಭಾಗವತ ಧರ್ಮ ಆಸಕ್ತನಾಗಿದ್ದಾನೆ, ಅವನನ್ನು ಕಳಿಸ್ತೇನೆ. ಯಾಕೆ? ಅದರಿಂದ ಮಮ ಧರ್ಮಲಾಭ, ಅವನಿಗೂ ಧರ್ಮ ನನಗೂ ಧರ್ಮ. ಬ್ರಾಹ್ಮಣರ ಕಣ್ಣೀರು ಒರೆಸಿದ್ರೆ ಎಷ್ಟು ಪುಣ್ಯ ಬರ್ಲಿಕ್ಕಿಲ್ಲ ಅಂತಾಳೆ ಕುಂತಿ. ಇಂಥ ಪ್ರಸಂಗ ಬಂದಾಗ ಯಾವುದೋ ಜನ್ಮಾಂತರದಿಂದ ನಮಗೆ ಸುಕೃತ ಈ ರೀತಿ ನಾವಿಲ್ಲಿ ಬರದೇ ಹೋಗಿದ್ರೆ ನಮಗೆ ಇಂಥ ಯೋಗ ಬರ್ತಿದ್ದಿಲ್ಲ. ನೀವು ಹಿಂಗೆ ಅಳಬೇಕಾಗ್ತಿತ್ತು. ನಿಮ್ಮ ಕಣ್ಣೊರೆಸುವಂಥ ಭಾಗ್ಯ ನಮಗೆ ಬಂದಿದೆ ಇವತ್ತು. ಆದ್ರಿಂದ ಕಣ್ಣೀರು ಒರೆಸಿ ನಿಮಗೆ ಸೌಖ್ಯ ಉಂಟು ಮಾಡ್ತಾನೆ ಭೀಮ, ಏನು ಯೋಚನೆ ಮಾಡಬೇಡಿ. ಬಂದೇ ಬಿಟ್ಲಂತೆ. ಬಂದು ಭೀಮನ ಹತ್ರ ಎಲ್ಲಾ ವಿಷಯ ಹೇಳ್ತಿದ್ದಾಳೆ. ಒಳಗೆ ಹೋಗಿ ಏನ್ ನಡೀತಿದೆ ಅಂತ ಕೇಳ್ಕೊಂಡು ಬಂದೆ. ಬಾ ಅಂತ ಹೇಳಿದೆಲ್ಲ, ಇಂಥ ಪ್ರಸಂಗ ಇದೆ, ನಿನಗೊಂದು ಅವಕಾಶ, ನೀನಿದನ್ನು ಸದುಪಯೋಗ ಪಡಿಸ್ಕೊಂಡು ಪುಣ್ಯ ಲಾಭ ಮಾಡು. ಹರ್ಷ ಆಸ ಸ ನಿಶಮ್ಯ ಮಹಾಸ್ವಧರ್ಮಂ. ಇದೇ ನನ್ನ ಧರ್ಮ. ಯಾರು ವಿಷ್ಣು ಭಕ್ತರಿದ್ದಾರೆ ಅವರಿಗೆ ಕಲ್ಯಾಣ ಆಗಬೇಕು. ಇಂಥ ಒಂದು ಧರ್ಮ ಪ್ರಾಪ್ತಿ ಆಯ್ತು ಅಂತ ಕಣ್ಣೆಲ್ಲ ಅಗಲಾಯ್ತಂತೆ ಭೀಮಂದು. ಹೃದಯ ಅಗಲಾಯ್ತು, ವಿಶಾಲವಾಯ್ತು, ಕಣ್ಣು ಅಗಲಿಸ್ತು, ಉದ್ಧರ್ಷನಾಗಿದ್ದಾನೆ. ಬಹಳ ಸಂತೋಷ ಪಟ್ಟ. ಅಷ್ಟೊತ್ತಿಗೆ ಇವರೆಲ್ಲ ಭಿಕ್ಷೆ ಬೇಡ್ಕೊಂಡು ಬಂದಿದ್ದಾರೆ. ಒಂದಾಗ ಭೀಮ ನಿಂತಲ್ಲಿ ನಿಲ್ತಾ ಇಲ್ಲ, ಚಡಪಡಿಸ್ತಾ ಇದ್ದಾನೆ. ಯಾವಾಗ ಹೋದೇನು, ಯಾವಾಗ ಬಕ್ಕನನ್ನು ಕೊಂದೇನು. ಅವನ ಕಣ್ಣು ಅರಳಿದ್ದು, ಅವನ ಉಲ್ಲಾಸ, ಅವನು ಆ ರೀತಿ ಉಲ್ಲಾಸ ಭರಿತನಾಗಿ ತಿರುಗೋದು, ಇದನ್ನೆಲ್ಲ ನೋಡಿ ಧರ್ಮರಾಜನಿಗೆ ಅನುಮಾನ ಬಂತು. ಎಲ್ಲೋ ತಯಾರಾಗಿದ್ದಂಗಿದೆ ಭೀಮ ಅಂತಂದು ಒಂದು ತಾಯಿಯನ್ನ ಕೇಳ್ತಾ ಇದ್ದಾನೆ. ಮಾತಃ ಕಿಮೇಶ ಮುದಿತೋ ನಿತರಾಮಿತಿ ಸ್ಮ ತಸ್ಮೈ ಚ ಸಾ ನಿಖಿಲಮಾಹ ಸಚಾಬ್ರವೀತ್ತಾಂ ಕಷ್ಟಂ ತ್ವಯಾ ಕೃತಮಹೋ ಬಲಮೇವ ಯಸ್ಯ ಸರ್ವೇ ಶ್ರಿತಾಃ ವಯಮಮುಂಚ ನಿಹಂಸಿ ಭೀಮಂ. ಕುಂತಿನ ಕೇಳಿದ, ಅಮ್ಮ ಯಾಕೋ ಇವತ್ತು ಭೀಮ ಬಹಳ ಉಲ್ಲಾಸದಲ್ಲಿದ್ದಾಗಿದೆ, ಏನ್ ನಡೀತು? ಏನಿಲ್ಲ, ಇಂಥ ಒಂದು ಪ್ರಸಂಗ ಬಂದಿದೆ ಅಂತಂದಾಗ, ಬಂದಿದೆ ನಾನೇ ಹೇಳಿದ್ದೀನಿ, ಭೀಮ ತಯಾರಾಗಿದ್ದಾನೆ ಬಕಾಸುರನನ್ನು ಕೊಲ್ಲಿಕ್ಕೆ ಅಂತ ಎಲ್ಲ ಹೇಳಿಬಿಟ್ಟು ಧರ್ಮರಾಜ ಕಂಗಾಲಾಗಿ ಗಾಬರಿಯಾಗಿ ಹೇಳ್ತಿದ್ದಾನೆ. ಎಂಥ ಕೆಲಸ ಮಾಡಿಬಿಟ್ಟಿ ನೀನು,
ನಾನು ಬರೋ ತನಕ ಕಾಯ್ಬೇಡ್ವೆ, ಅಷ್ಟರಲ್ಲೇ ಅವನಿಗೆ ಹೇಳಿ ಒಪ್ಪಿಸಿಬಿಟ್ಟಿಯಲ್ಲ, ಈ ಸುದ್ದಿ ಆದ್ರೂ ಹಾಕಿದೆ, ಒಪ್ಪಿಸೋದ್ರಲ್ಲಿ ಅವನ್ ಕಿವಿಗೆ ಇದನ್ನ ಯಾಕೆ ಹಾಕಿದೆ ಅಂತಾನೆ ಧರ್ಮರಾಜ. ಯಾಕೆ ಭೀಮನ ಕಿವಿಗೆ ಇದನ್ನ ಹಾಕಿದೆ? ಬಕಾಸುರ ಇದ್ದಾನೆ, ಎಲ್ಲಿಯಾದ್ರೂ ಇವನು ಹೋಗಿ ಬಕಾಸುರನಿಗೆ ಇವನ ಆಹುತಿ ಆಗಿಬಿಟ್ರೆ ಏನೋ ಉಲ್ಲಾಸದಿಂದ ಹೋಗ್ತಾನೆ, ಕೊಲ್ತೇನೆ ಅಂತ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಆದ್ರೆ ನಮ್ಮ ಗತಿ ಏನಾಮೆ? ಯಾರ ಬಾಹುಬಲವನ್ನ ನಂಬಿ ತಕ್ಕ ಮಟ್ಟಿಗೆ ನಾವು ಬದುಕ್ತಿದ್ದೇವೋ ಅಂಥ ಭೀಮನನ್ನು ತಗೊಂಡು ಹೋಗಿ ಆ ರಾಕ್ಷಸನ ಬಾಯಿಗೆ ಹಾಕ್ತಾ ಇದ್ದೀಯಲ್ಲ ನೀನು ಅಂತ ತಾಯಿಗೆ ಬೈತಾನೆ. ಕುಂತಿಗೂ ಸಿಟ್ಟು ಬಂತು. ಕುಂತಿ ಹೇಳ್ತಾಳೆ, ನೀನು ಭೀಮನ ಬಗ್ಗೆ ಚೆನ್ನಾಗಿ ಅರಿತಿಲ್ಲ, ನೀನು ಭೀಮ ಯಾರು ಅಂತ ನಿನಗೆ ಗೊತ್ತಿಲ್ಲ, ಅವನನ್ನು ಹಡದವಳೇ ನಾನು ಅಂತಾಳೆ ಕುಂತಿ. ಭೀಮನನ್ನು ಹಡದವಳು ನಾನು. ಭೀಮ ಹುಟ್ಟಿದಾಗ ನೀನಿನ್ನೂ ಸಣ್ಣ ಕೂಸಾಗಿದ್ದಿ, ನಿನಗೇನು ಗೊತ್ತು ಭೀಮನ ಬಲ? ಹೀಗೆ ಮಾತಾಡ್ತಾ ಇದ್ದಿ. ಯದ್ಬಾಹು ವೀರ್ಯ ಪರಮಾಶ್ರಯತೋ ಹಿ ರಾಜ್ಯಂ ಇಚ್ಛಾಮಹ ಅಂತ ಹೇಳ್ತಾ ಇದ್ದೀಯಲ್ಲ, ಅವನ ಬಾಹುಬಲದಿಂದ ನಿನಗೆ ರಾಜ್ಯ ಸಿಕ್ಕೇ ಸಿಗ್ತದೆ. ಭೀಮ ಯಾರು ಅಂತ ತಿಳ್ಕೊಂಡಿದ್? ಮುಖ್ಯ ಪ್ರಾಣ ಅಂತಾಳೆ ಕುಂತಿ. ಅವಳಿಗೆ ಆ ಜ್ಞಾನ ಇತ್ತು. ಭೀಮ ಯಾರು? ಸಾಕ್ಷಾತ್ ವಾಯುದೇವ, ಬಲರೂಪಿಯಾಗಿರ್ತಕ್ಕಂಥ ಬಲಾತ್ಮಕನಾದ ವಾಯುದೇವನೇ ಭೀಮನಾಗಿ ಅವತಾರ ಮಾಡಿದ್ದಾನೆ. ಕುಂತೀನ ಪುತ್ರಕ ನಿಹಂತು ಮಯಂ ಹಿ ಶಕ್ಯ ಸರ್ವೈಶ್ವರೈರ್ ಅಸುರ ಯೋನಿಭಿರಪ್ಯನೇನ ಚೂರ್ಣೀಕೃತೋ ಹಿ ಶತಶೃಂಗಗಿರಿ ಪ್ರಸೂತ್ಯಾಂ. ಇವನು ಹುಟ್ಟಿದಾಗ ಒಂದು ಘಟನೆ ನಡೆದಿದೆ. ನನ್ನ ಕೈಯಿಂದ ಜಾರಿ ಬಿದ್ದಾಗ ಶತಶೃಂಗ ಪರ್ವತ ಪುಡಿಯಾಯಿತು. ಶತಶೃಂಗ ಪರ್ವತವನ್ನೇ ಇವನು ಪುಡಿ ಮಾಡಿದ್ದಾನೆ ಬಿದ್ದು. ಇನ್ನೂ ಆ ಬಕಾಸುರನ ಎಲುಬು ಪುಡಿ ಮಾಡೋದು ಯಾವ ಲೆಕ್ಕ? ಶತಶೃಂಗ ಪರ್ವತ ಪುಡಿ ಮಾಡಿದವನಿಗೆ ಚೂರ್ಣೀಕೃತೋ ಹಿ ಶತಶೃಂಗ ಗಿರಿಹಿ ಪ್ರಸೂತ್ಯಾಂ, ಅದು ಸಣ್ಣ ಮಗುವಾಗಿದ್ದಾಗ. ಆದ್ರಿಂದಲೇ ಕುಂತಿಗೆ ಅಷ್ಟು ಧೈರ್ಯ ಬಂದಿತ್ತು. ಸುಮ್ಮನೆ ಕೈ ಜಾರಿ ಬೀಳಲಿಲ್ಲ ಭೀಮ. ಕುಂತಿಗೆ ತನ್ನ ಬಗ್ಗೆ ಧೈರ್ಯ ಬರಲಿ, ಮುಂದೆ ಬಕಾಸುರನ ವಧೆಗೆ ಅನುಮತಿ ಸಿಗಬೇಕು, ಅವಳು ನನಗೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಜಾರಿ ಬಿದ್ದಿದ್ದಾನೆ. ಅದನ್ನು ನೋಡಿದ್ರಿಂದ ಕುಂತಿಗೆ ಅಷ್ಟು ಭೀಮನ ಬಗ್ಗೆ ವಿಶ್ವಾಸ. ಇಲ್ಲದೆ ಇದ್ರೆ ಇಷ್ಟು ಅನಾಹುತಗಳಾಯ್ತು ಅವಳಿಗೆ. ಎಷ್ಟು ಬಂದಾಗ ಯಾರ್ಯಾರು ಎಂತೆಂಥ ಮಾತಾಡಿದ್ರು ಕುಂತಿಗೆ. ಯಾರಿಂದಲೋ ಹುಟ್ಟಿದವರು ಅಂತಂದ್ರು ಪಾಂಡವರನ್ನ. ಹಾಗಾಗ್ಬೇಡ ಕುಂತಿಗೆ. ಗಂಡನ್ ಕಳ್ಕೊಂಡು ಆ ಕಡೆ ಮಾದ್ರಿನೂ ಇಲ್ಲ ಜೊತೆಗಾರ್ತಿ, ಅವಳು ಸಹಗಮನ ಮಾಡಿದ್ಲು. ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ಎಲ್ಲರ ಮಧ್ಯದಲ್ಲಿ ದುರ್ಯೋಧನ ಇಂಥ ಮಾತಾಡಿಬಿಟ್ಟ ಕುಂತಿಗೆ. ಇನ್ಯಾರಾದ್ರೂ ಆಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಿದ್ರು. ಆದ್ರೂ ಕುಂತಿ ಧೈರ್ಯವಾಗಿದ್ದಾಳೆ. ಅರಿಗಿನ ಮನೆಗೆ ಬಂದ್ರು. ಅಲ್ಲಿ ಧರ್ಮರಾಜ ಇಷ್ಟೆಲ್ಲ ಇದ್ದವನು ತಾಯಿಗೊಂದು ಮಾತು ಹೇಳದೇ ಇರ್ತಾನೇನು? ಇಲ್ಲೇನೋ ನಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ ಅಂತ ಅದೂ ಗೊತ್ತಿತ್ತು ಅವಳಿಗೆ. ಸುರಂಗ ಮಾರ್ಗದಲ್ಲಿ ಹೋಗುವಾಗ, ಅಲ್ಲಿ ಹಿಡಿಂಬವನದಲ್ಲಿ ಹಿಡಿಂಬ ಬಂದಾಗ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಧೈರ್ಯವಾಗಿದ್ದಾಳೆ ಕುಂತಿ. ಯಾಕೆ ಅಂತಂದ್ರೆ ಅವಳು ಬದುಕಿರಬೇಕು, ಆ ಧೈರ್ಯ ಅವಳಿಗೆ ಬರಬೇಕು ಅಂತ ಆರಂಭದಲ್ಲಿ ಈ ಘಟನೆ ನಡೆದು ಹೋಗಿದೆ. ಹುಟ್ಟುವಾಗ್ಲೇನೆ ಶತಶೃಂಗಗಿರಿ ಪುಡಿ ಆದ್ದರಿಂದ ಅಷ್ಟು ಆತ್ಮವಿಶ್ವಾಸ ಇತ್ತು ಕುಂತಿಗೆ. ಏನೇ ಆಗ್ಲಿ ಭೀಮ ಇದ್ದಾನಲ್ಲ, ನಮಗಿವತ್ತಲ್ಲ ನಾಳೆ ಜಯ ಬಂದೇ ಬರ್ತದೆ ಅಂತ ಭೀಮನ ಮೇಲೆ ಅಷ್ಟು ವಿಶ್ವಾಸ, ನಿಖರವಾದಂಥ ಜ್ಞಾನ ಇತ್ತು. ಇವನು ಯಾರು ಏನು ಅಂತ, ಅವನ ಧೈರ್ಯ, ಅವನ ಬಲ, ಅವನ ಆತ್ಮವಿಶ್ವಾಸ ಎಲ್ಲವನ್ನು ಕೂಡ ಕುಂತಿ ಅರಿತಿದ್ಲು. ಅದನ್ನೆಲ್ಲ ಹೇಳ್ತಾ ಇದ್ದ. ಏಷ ಸ್ವಯಂ ಹಿ ಮರುದೇವ ನರಾತ್ಮಕೋಭೂತ್. ಸಾಕ್ಷಾತ್ ವಾಯುದೇವ ನರನಾಗಿ ಮನುಷ್ಯನಾಗಿ ಅವತಾರ ಮಾಡಿದ್ದಾನಷ್ಟೇನೆ, ನೀನೇನು ಚಿಂತೆ ಮಾಡಬೇಡ ಅಂತಂದಾಗ, ಆಗ್ಲಿ ಹಾಗಾದ್ರೆ ಅಂತ ಧರ್ಮರಾಜ ಕುಂತಿ ಮಾತಿಗೆ ಒಪ್ಪಿದ್ದಾನೆ. ಒಂದು ಗಾಡಿ ಬಂಡಿ ಎಲ್ಲ, ಎತ್ತಿನ ಬಂಡಿ ಎಲ್ಲ ತಯಾರಾಯ್ತು. ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಹಾಕೊಂಡು ತಾನೇ ಹೊಡ್ಕೊಂಡು ಭೀಮ ಹೋದ. ಬಕಾಸುರ ಎಲ್ಲಿದ್ದಾನೆ, ಎಲ್ಲಿ ಒಪ್ಪಿಸ್ಬೇಕು ಅಂತಿತ್ತು ಆ ಜಾಗಕ್ಕೆ ಹೋಗಿದ್ದಾನೆ. ಹೋಗಿ ಅವನನ್ನು ಕರೀಲಿಲ್ಲ, ಹೇಳಲಿಲ್ಲ, ತಾನೇ ಆ ಬಂಡಿಯನ್ನ ಉಣ್ತಾ ಇದ್ದಾನೆ. ಬಂಡಿಯನ್ನ ಉಣ್ತಾ ಇರುವಾಗ ಗತ್ವಾತ್ವರನ್ ವನಸ್ಯ ಸಕಾಶ ಮಾಶು, ಬಹಳ ಬೇಗ ತ್ವರೆಯಿಂದ ಹೋದನಂತೆ. ಹೋಗಿ ಆ ಪಾಯಸ, ಭಕ್ಷ್ಯ, ದೊಡ್ಡ ದೊಡ್ಡ ಗಡಿಗೆ ತುಂಬಿಟ್ಟಂತಹ ಹಾಲು, ಆ ಪಾಯಸಗಳು ಎಲ್ಲ ತಗೋತಾ ಇದ್ದಾನೆ. ಯುಕ್ತಂಚ ಶೈಲನಿಭ ಮುತ್ತಮಂ ಅನ್ನರಾಶಿಂ, ಪರ್ವತದಂಥ ಅನ್ನರಾಶಿ ಎಲ್ಲವನ್ನು ಕೂಡ ಬೇಗ ಬೇಗ ತಿಂತಾ ಇದ್ದಾನೆ. ಯಾಕೆ ಅಂತಂದ್ರೆ ಮತ್ತೆ ಎಲ್ಲ ಅವನು ಬಂದು ಮುಟ್ಟಿ ಬಿಡ್ತಾನೋ ಏನೋ ಅಂತ ಮಡಿ ಬೇರೆ ಮಾಡ್ತಿದ್ನಂತೆ ಭೀಮ. ಬಹಳ ಬಹಳ ಮಡಿ ಇಟ್ಕೊಂಡಿದ್ದ. ಆದ್ರಿಂದ ಅವನ ಸ್ಪರ್ಶ ಆಗಬಾರದು ಅಂತ ಹೇಳಿ ಸ್ಪರ್ಶಾತ್ ಪುರೈವ ನರಭಕ್ಷಿತು ರಕ್ತು ಮೈಚ್ಛತ್, ಅವನು ಮುಟ್ಟೋದಕ್ಕಿಂತ ಮುಂಚೆ ಎಲ್ಲಾ ತಿಂದು ಬಿಡೋಣ ಅಂತ ಹೇಳಿ ಗಬಗಬ ತಿಂದಿದ್ದಾನೆ. ಅವನು ತಿನ್ನುವಾಗ್ಲೇನೆ ಬಂದ, ಎಲ್ಲ ನನಗ್ ಕೊಡ್ಬೇಕಾದದ್ದನ್ನ ತಾನು ತಿಂತಿದ್ದಾನಲ್ಲ, ಇವನ್ ಯಾರು ಅಂತ ಹೇಳಿ ಆ ರಾಕ್ಷಸ ಬಕಾಸುರ 2 ಮರಗಳನ್ನು ಕಿತ್ತಿ ಭೀಮನ ಬೆನ್ನಿಗೆ ಎಸ್ತಂತೆ. ಅಲ್ಲಿಂದ
ಉತ್ಪಾಟ್ಯ ವೃಕ್ಷಂ ಅಮುಮದ್ರವದಾಶು ರಕ್ಷ ವಾಮೇನ ಮಾರುತಿರಪೋಷ್ಯ ತದಾ ಪ್ರಹಾರಾನ್. ಮತ್ತ ಅವನು ನೋಡಿದ್ರೆ ಮೈಲಿಗೆ ಆಗಿಬಿಡ್ತದೆ ಅಂತ ಆ ಕಡೆ ನೋಡ್ಲೂ ಇಲ್ಲಂತೆ. ಈ ಕಡೆ ತಿರ್ಕೊಂಡು ಎಡಗೈಯಿಂದ ಅವೆರಡೂ ಮರಗಳನ್ನು ತಡೆದ್ಬಿಟ್ನಂತೆ. ಬರೇ ಎಡಗೈ ಅಂಗೈಯಿಂದ ಆ ಮರಗಳು ತನ್ನ ಮೈ ಮೇಲೆ ಬೀಳದಿದ್ದ ಹಾಗೆ ತಡೆದು ಹಸ್ತೇನ ಭೋಜ್ಯಮಖಿಲಂ ಸಹಭಕ್ಷ್ಯಮಾದತ್, ಭಕ್ಷ್ಯ ಭೋಜ್ಯಗಳನ್ನೆಲ್ಲ ತಿಂದ. ಪೀತ್ವಾಪಯೋ ತ್ವರಿತಯೇನಮವೀಕ್ಷಮಾಣ, ಅವನನ್ನು ನೋಡ್ದೇನೆ ಹಾಲು ಕೂಡ ಕುಡ್ದ, ಆಚಮನೆ ಮಾಡಿದ. ಆಮೇಲೆ ಆಚಮನೆ ಮಾಡಿದ ಅಂದ್ರೆ ಕೈ ತೊಳ್ಕೊಂಡು ಮಾಡಿದ ಅಂತಲೇ ಅರ್ಥ. ಹಂಗೆ ಆಚಮನೆ ಮಾಡ್ತಾರೆ, ಆಚಾರ ಹೇಳಲಿಲ್ಲ, ಆದ್ರೂ ಕೈ ತೊಳ್ಕೊಂಡು ಆಚಮನೆ ಮಾಡಿ ಯುಧೆ ಗುರುವೃಕ್ಷ ಶೈಲೈಹಿ, ಆಚಮನೆ ಮುಗಿದ ಮೇಲೆ ಮತ್ತೆ ಎಲ್ಲ ಮುಗಿತು. ಇನ್ನೆಲ್ಲ ವಿಧಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡಿ ಆಮೇಲೆ ತಾನು ಕೂಡ ಒಂದೆರಡು ಈಗ ಬಾ ಅಂತಂದ. ಎಲ್ಲ ಮುಗಿತು, ಮಡಿ ಕೆಲಸ ಎಲ್ಲ ಮುಗಿತು, ಈಗ ಬಾ ಅಂತ ಹೇಳಿ ಅವನ ಜೊತೆಗೆ ದೊಡ್ಡ ದೊಡ್ಡ ವೃಕ್ಷ ಪರ್ವತಗಳನ್ನು ಹಿಡ್ಕೊಂಡು ಯುದ್ಧ ಮಾಡಿ ಅವನನ್ನು ಕೂಡ ಹಿಡಿದು ನೆಲಕ್ಕೆ ಹಾಕಿ ಅವನನ್ನು ತುಳಿದು ಎರಡು ಭಾಗ ಮಾಡಿ ಆ ಬಕಾಸುರನನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿದ ಮೇಲೆ ಮತ್ತೆ ಪುನಃ ಎರಡು ಭಾಗವನ್ನು ಸುಮ್ಮನೆ ಜೋಡಿಸಿ ತಂದು ಆ ಏಕಚಕ್ರ ನಗರಕ್ಕೆ ಪ್ರವೇಶ ಮಾಡುವಾಗ ಒಂದು ಮಹಾದ್ವಾರ ಅಂತಿರ್ತದೆ ಊರಿಗೆ, ಅಗಿಸಿ ಬಾಗಿಲು ಅಂತ, ಅಲ್ಲಿ ಆ ಶವವನ್ನ ನಿಲ್ಲಿಸಿದ್ನಂತೆ. ಹಂಗಾಗ್ಬೇಡ, ಅದನ್ನು ಹಿಡ್ಕೊಂಡು ಬಂದು ಆ ದೊಡ್ಡ ಶವವನ್ನ ಅಗಿಸಿ ಬಾಗಿಲಿನಲ್ಲಿ ನಿಲ್ಲಿಸಿ ಮೊದಲು ಹೋದ. ಧರ್ಮರಾಜ ಅವರೆಲ್ಲ ಅನುಮಾನ ಪಟ್ಟಿದ್ರಲ್ಲ, ಅವರಿಗೆ ಹೇಳೋಣ ಅಂತ ಹೋಗಿದ್ದಾನೆ. ಹೋಗಿ ಅವರಿಗೆಲ್ಲ ವಿಷಯ ತಿಳಿಸಿದ. ಅವನು ಬಕಾಸುರ ಹಿಂದೆ ಜರಾಸಂಧನಿಗೆ, ಭೂಮಾಸುರ ಅಂದ್ರೆ ನರಕಾಸುರನಿಗೆ, ಭರತ ಚಕ್ರವರ್ತಿಗೆ ಯಾರಿಗೂ ಕೂಡ ಬಗ್ಗದೇ ಇದ್ದವನು, ಬಹಳ ಹಿಂದಿನವನು, 24ನೇ ತ್ರೇತಾಯುಗದಿಂದ. ಅಂಥ ಬಕಾಸುರನನ್ನ ಭೀಮಸೇನ ದೇವರು ಶವ ಮಾಡಿ ತಂದು ಅಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ಕುಂತಿ, ಧರ್ಮರಾಜ ಅವರೆಲ್ಲ ಬಹಳ ಸಂತೋಷ ಪಟ್ರು. ಆದರೆ ಊರಿನವರಿಗೆ ಮಾತ್ರ ಹೊರಗಿದ್ದವ್ರು ಹೊರಗೆ, ಒಳಗಿದ್ದವ್ರು ಒಳಗೆ ಆಗುವಂಗಾಯ್ತು. ಯಾಕೆಂದ್ರೆ ಅಗಸಿ ಬಾಗ್ಲ ಹತ್ರ ಬರ್ಲಿಕ್ಕೆ ಇಲ್ಲ. ಒಂದು ಅವನೇ ನಿಂತು ಬಿಟ್ಟಿದ್ದಾನೇನೋ ಅಂತ ಅನಿಸ್ತಂತೆ. ಯಾಕೆಂದ್ರೆ ಇವತ್ತು ಬರ್ಬೇಕಾದ ಆಹಾರ ಬರ್ಲಿಲ್ಲ ಅಂತ ತಾನೇ ಬಂದು ಇಡೀ ಊರ್ ತಿಂತಾನೇನೋ ಅಂತ ನಿಂತು ಹಾಕಿ ಕಾಣಿಸ್ತಂತ ಎಲ್ರಿಗೂ ಕೂಡ. ದೃಷ್ಟ್ವೈವ ರಾಕ್ಷಸ ಶರೀರಂ ಗುರು ಪ್ರಭೀತಾ ಜ್ಞಾತ್ವೈವ ಹೇತುಭಿರತ ಕ್ರಮಶೋ ಮೃತಂಚ. ಒಳಗ್ ಬರ್ಬೇಕು ಅಂತಿದ್ದವ್ರೆಲ್ಲ ದೂರದಿಂದ ನೋಡಿ ಬಕಾಸುರ ನಿಂತಿದ್ದಾನಲ್ಲ ಅಂತ ಅವ್ರಿಗೆ ಅನುಮಾನ. ಹೊರಗೆ ಹೋಗ್ಬೇಕಾದವರಿಗೆಲ್ಲ ಒಳಗೊಳಗೆ ಅವರಿಗೆ ಅನುಮಾನ. ಕೊನೆಗೆ ಇವನು ಏನ್ ನಿಂತರ್ನು ಕೂಡ ಏನು ಮಾತಾಡ್ತಾ ಇಲ್ಲ, ಏನಿಲ್ಲ. ಕೆಲವ್ರ ಹತ್ರ ಬರೋದು, ಈ ಪಟಾಕಿ ಬಿಟ್ಟಾಗ ಇನ್ನು ಬೆಂಕಿ ಇದೆಯೋ ಏನೋ ಅಂತ ಅನ್ನೋ ಅನುಮಾನ ಬರ್ತಿರ್ತದ ನೋಡ್ರಿ. ಕಲ್ಲು ಎಷ್ಟು ಮಾಡಿ ಹತ್ರ ಹೋಗೋಣೋ ಬೇಡೋ ಅಂತ ಅನುಮಾನ ಪಡ್ತಿರ್ತಾರೆ. ಹಾಗೆ ಆಯ್ತಂತೆ, ಹೋಗೋಣೋ ಬೇಡ ಹೋಗೋಣ. ಕೊನೆಗೆ ಅವನ್ ಕಲ್ಲು ಎಷ್ಟು ನೋಡಿದ್ರು, ಇನ್ನೇನೋ ಮಾಡಿ ನಾನಾ ವಿಧವಾಗಿ ಪರೀಕ್ಷೆ ಮಾಡಿ ನೋಡಿದ್ರು. ಕಲ್ಲು ಎಚ್ಚರು ಸುಮ್ಮನೆ ನಿಂತಿದ್ದಾನೋ ಏನೋ ಅಂತ ಅದು ಬೇರೆ ಇಡ್ರು. ಹೀಗಾಗಿ ಅಂತೂ ಇಂತೂ ನಿರ್ಧಾರ ಮಾಡಿಕೊಂಡ್ರಂತೆ, ಏನೇನೋ ಮಾಡಿ ಅಂತಾರೆ. ದೃಷ್ಟ್ವೈವ ರಾಕ್ಷಸ ಶರೀರ ಮರುಪ್ರಭೀತ ಜ್ಞಾತ್ವೈವ ಹೇತುಭಿರತ ಕ್ರಮಶೋ ಮೃತಂಚ. ಏನೇನೋ ಉಪಾಯ ಮಾಡಿ ಕೊನೆಗಂತೂ ಸತ್ಯ ಹಣ ಇದು ಅಂತ ತೀರ್ಮಾನ ಆಯ್ತು. ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂತು ತುಷುಶ್ಚ ತಸ್ಮೈ. ಇಷ್ಟೆಲ್ಲ ಡೌಟ್ ಬರ್ಲಿಕ್ಕೆ ಕಾರಣ, ಈ ಬ್ರಾಹ್ಮಣನ ಮನೆಯಿಂದ ಬಂಡಿಯನ್ನ ತಗೊಂಡು ಭೀಮ ಹೊರಟದ್ದು ಇದು ಯಾರಿಗೂ ಗೊತ್ತಿಲ್ಲ ಊರಿನವ್ರಿಗೆ. ಬ್ರಾಹ್ಮಣನ್ ಸರ್ದಿ ಏನೋ ವ್ಯವಸ್ಥೆ ಮಾಡಿರ್ತಾನೆ ಅಂತ ಅವ್ರ ಪಾಡಿಗೆ ಅವರು ಕೂತಿದ್ದಾರೆ. ಭೀಮ ಹೋಗಿ ಅವನನ್ನು ಕೊಂದು ಆ ಶವವನ್ನು ತಂದಿಟ್ಟದ್ದು ಯಾರಿಗೂ. ಆಮೇಲೆ ಸೀದಾ ಇಷ್ಟೆಲ್ಲ ಆದ್ಮೇಲೆ ಸತ್ ಮೇಲೆ ಆಮೇಲೆ ಬ್ರಾಹ್ಮಣನ್ ಮನೆಗೆ ಬಂದರಂತೆ ಎಲ್ರು. ಇವತ್ತು ನಿನ್ ಸರ್ದಿ ಇತ್ತು, ಏನ್ ಮಾಡಿದ್ದಿ, ಏನು ಹೇಗೆ ಸತ್ತ ಅಂತ ಕೇಳಲಿಕ್ಕೆ ಬಂದಾಗ ಭೀಮನಿಂದ ಸತ್ತಿದ್ದಾನೆ ಅಂತ ಗೊತ್ತಾಯ್ತು. ಎಲ್ರು ಊರಿನವರೆಲ್ಲ ಸೇರಿ ಭೀಮ ಕೊಂದು ಹಾಕಿದ್ದಾನೆ ಬಕಾಸುರನನ್ನ, ನಾವೇನಾದ್ರೂ ಭೀಮನಿಗೆ ಕೊಡ್ಬೇಕು, ಇಷ್ಟೆಲ್ಲ ಮಾಡಿದ ಮೇಲೆ ಅವನಿಗೆ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು ಅಂತ ಎಲ್ಲಾ ಸೇರಿ ಭಾರೀ ಒಂದು ದೊಡ್ಡ ಮೊತ್ತವನ್ನು ಒಂದು ಫಂಡ್ ಮಾಡಿ ಭೀಮನಿಗೆ ಒಂದು ಪರ್ಸ್ ಕೊಟ್ರಂತ. ಅರೆ ಹಾಗಿದ್ರು ಬ್ರಾಹ್ಮಣ ವೇಷದಲ್ಲಿದ್ವಿ, ಭಿಕ್ಷಾ ಬೇಡ್ತಿದ್ದೀವಿ, ಅನಾಯಸ ಒಂದು ಪರ್ಸ್ ಸಿಕ್ತು ಅಂತ ತಗೊಂಡ್ ಬರ್ಲಿಲ್ಲ ಅವನು. ಭೀಮಸೇನ ಅವರು ಕೊಟ್ಟಂತಹದನ್ನೆಲ್ಲ ತಗೊಂಡು ಹೇಳಿದ್ರಂತೆ, ಪಾಪ ಮೊದಲೇ ನೀವು ಕಷ್ಟದಲ್ಲಿದ್ದೀರಿ, ನೀವೆಲ್ಲ ಕೂಡಿ ಹಾಕಿದ್ದನ್ನು ತಗೊಂಡು ನಾನೇನ್ ಮಾಡ್ಲಿ, ನಿಮ್ಮೂರಿನಲ್ಲಿ ನರಸಿಂಹದೇವರ ಗುಡಿ ಇದೆಯಲ್ಲ ಅದ್ರ ಉತ್ಸವಕ್ಕೆ ಉಪಯೋಗಿಸಿ ಅಂತ ಕೊಟ್ಬಿಟ್ಟ. ಎಂಥ ಆದರ್ಶ ತೋರಿಸಿದ್ದಾನೆ ಭೀಮ್. ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರು ಸೋಪೇನ ಮಾಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತೀ ಸುತಸ್ಯ
ವಿಷ್ಣೋರ್ಹಿ ವಾಕ್ ಪ್ರಮುದಿತ ಪ್ರಯಯುಸ್ತತಶ್ಚ. ಹೀಗೆ ಬಕಾಸುರನನ್ನು ಸಂಹಾರ ಮಾಡಿದ. ಇಡೀ ಏಕಚಕ್ರ ನಗರಕ್ಕೆ ಕ್ಷೇಮ ಆಯಿತು, ಕಲ್ಯಾಣ ಆಯಿತು. ಭೀಮಸೇನ ದೇವರು ರಾಜರುಗಳಿಗೆಲ್ಲ ಆದರ್ಶ ತೋರಿಸ್ತಿದ್ದಾರೆ. ಇರೋ ರಾಜರು ನಿರ್ವೀರ್ಯವಾಗಿ ಹೀಗೆ ಕೂಡೋದಲ್ಲ, ಇಂಥ ಪ್ರಸಂಗದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ, ಹೇಗೆ ಬಕಾಸುರನನ್ನು ಕೊಲ್ಲಬೇಕು ಅಂತ ಅರ್ಥ ಅಲ್ಲ, ಅಂತೂ ಒಟ್ಟು ಬ್ರಾಹ್ಮಣರ ಕಣ್ಣೀರನ್ನ ಒರೆಸಬೇಕು, ಅವರಿಗೆ ಕ್ಷೇಮ ಮಾಡಬೇಕು ಅನ್ನೋದನ್ನು ತೋರಿಸಿ, ಮುಂದೆ ವೇದವ್ಯಾಸ ದೇವರು ಬರ್ತಾರೆ. ಬಂದು ದ್ರೌಪದಿ ದೇವಿ ಹೇಗೆ ಹುಟ್ಟಿದ್ಲು ಏನು ಅಂತ ದ್ರೌಪದಿ ದೇವಿಯ ವೃತ್ತಾಂತವನ್ನೆಲ್ಲ ಹೇಳಿ, ದ್ರೌಪದಿ ದೇವಿಯ ಸ್ವಯಂವರ ಘೋಷಣೆ ಆಗಿದೆ ಪಂಚಾಲ ದೇಶದಲ್ಲಿ, ನೀವೆಲ್ಲ ಪಾಂಚಾಲಕ್ಕೆ ಹೊರಡ್ರಿ ಅಂತ ವೇದವ್ಯಾಸ ದೇವರು ಹೇಳಿ ಕಳಿಸಿದ್ರು. ಪಂಚಪಾಂಡವರು ಬ್ರಾಹ್ಮಣ ವೇಷದಲ್ಲೇನೆ ಇದ್ರು. ಅದೇ ವೇಷದಲ್ಲಿ ಪಾಂಚಾಲ ದೇಶಕ್ಕೆ ಏಕಚಕ್ರ ನಗರದಿಂದ ಹೋಗ್ತಾ ಇದ್ದಾರೆ.